ನಮ್ಮ ಹುಬ್ಬಳ್ಳಿಯ ಹುಲಿ ಅಂತ ಹೇಳಿದೆ. ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ ನನ್ನ ಜೊತೆ ಇದ್ದಾರೆ. 26 ವರ್ಷ ಕಳೆದು ಹೋಗ್ಬಿಟ್ಟಿದೆ ಕಾರ್ಗಿಲ್ ವಿಜಯ ದಿವಸಕ್ಕೆ. 120 ಜನ ಯುದ್ಧ ಕರ್ಕೊಂಡು ಹೋಗ್ತೀನಿ. ನಾನು ಏನು ಅರ್ನ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ದಿವ್ಸಕ್ಕೆ ಒಂದು 100 ಸಲ್ಯೂಟ್ಸನ್ನು ಅರ್ನ್ ಮಾಡ್ತೀನಿ ಅಂತಂದೆ. ನಂಗೆ ಅದನ್ನು ಕಲಿಸಿರಲಿಲ್ಲದ್ರೆ ಬಹುಶಃ ನಾನು ಕೊರಲ್ ಐ ವುಡಂಟ್ ಹ್ಯಾವ್ ಬೀನ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು. ನಾನು ನಿಮ್ಮ ಜೊತೆಗೆ ಇರ್ತಿರ್ಲಿಲ್ಲ ಇವತ್ತು. ನಮ್ಮ ಪೇರೆಂಟ್ಸ್ ಏನಿರ್ತಾರೆ, ತಂದೆ ತಾಯಿ, ಆ ಕವರ್ನ ಓಪನ್ ಮಾಡ್ತಾರೆ. ಕವರ್ನ ಓಪನ್ ಮಾಡಿದಾಗ ನಿಮ್ಮ ಸ್ಟಾರ್ಸ್ ಎಕ್ಸ್ಪೋಸ್ ಆಗ್ತವೆ. ದೆನ್ ಯು ಆರ್ ಅನ್ ಆಫೀಸರ್. ಕುರಿ ಕಾಯೋರು ಒಬ್ಬರು ಕುರಿ ಕಾಯೋರ್ ಮೇಲೆ ಹೋದಾಗ, ಕುರಿ ಕಾಯಿಸ್ಕೊಂತ ಹೋದಾಗ ಬಂದು ಆ ಮಿಲ್ಟ್ರಿ ನಮ್ಮ ವಾಪಸ್ ಬಂದ ಮೇಲೆ ಓಡಿ ಬಂದು ನಮ್ಮ ಮಿಲ್ಟ್ರಿ ಕ್ಯಾಂಪಲ್ಲಿ ಹೇಳ್ತಾರೆ 21 ಡೇಸ್ 21 ದಿನದ ನಂತರ ಅವರ ಶವಗಳನ್ನು ಯಾವ ವಾಪಸ್ ಕೊಡ್ತಾರಲ್ಲ ನಮ್ಮ ಭಾರತೀಯ ಸೇನೆಗೆ, ಸ್ಕಲ್ ಫ್ರ್ಯಾಕ್ಚರ್ ಆಗಿರುತ್ತೆ, ಕಣ್ಣು ಕಿತ್ತಿದ್ದಾರೆ, ಹಲ್ಲು ಮುರಿದಿದ್ದಾರೆ, ನಾಲ್ಗೆ ಕಟ್ ಮಾಡಿದ್ದಾರೆ, ಬಿಸಿ ಕಬ್ಬಿಣದ ರಾಡನ್ನು ಕಿವಿಯಲ್ಲಿ ತೂರಿಸಿದ್ದಾರೆ, ಆ್ಯಂಡ್ ಸಿಗರೆಟ್ ಬರ್ನ್ ಮಾರ್ಕ್ಸ್ ಆಲ್ ಓವರ್ ದ ಬಾಡಿ. 12 ಜನ ಪಾಕಿಸ್ತಾನಿ ಸೋಲ್ಜರ್ಸ್ ಶವಗಳನ್ನು ಕೊಳೆಯಕ್ಕೆ ಬಿಡಲಿಲ್ಲ, ಆ ದೇಹವನ್ನು ಕೊಳೆಯಕ್ಕೆ ಬಿಡಲಿಲ್ಲ, ಅವ್ರನ್ನಿನ್ನೂ ಮ್ಯೂಟಿಲೇಟ್ ಮಾಡಲಿಲ್ಲ, ಕರ್ಕೊಂಬಂದ್ರೆ ಡ್ಯೂ ರೆಸ್ಪೆಕ್ಟಿಂದ ಅವ್ರಿಗೆ ಹೆಂಗೆ ಲಾಸ್ಟ್ ರೈಟ್ಸ್ ಏನು ಮಾಡಬೇಕಿತ್ತಲ್ಲ ಅದನ್ನು ಮಾಡಿದ್ರು. ಪಾಕಿಸ್ತಾನಿ ನ್ಯಾಷನಲ್ ಫ್ಲಾಗ್ ಹಾಕಿ ಅವ್ರನ್ನ ಕ್ರಿಮೇಟ್ ಮಾಡಿದ್ರು. ಇಲ್ಲಿ ಲಕ್ಷ ಲಕ್ಷ ಸಂಬಳ ಬರ್ತಿತ್ತು, ಒಳ್ಳೆ ಬಿಸ್ನೆಸ್ ಇತ್ತು, ಯಾರಿಗೆ ಬೇಕು ಅವ್ರಿಗೆ ಮದುವೆ ಆಗಬಹುದಾಗಿತ್ತು, ತಂದೆ ಆಗಿರೋ ಸಾಮ್ರಾಜ್ಯ ಕಟ್ಬೋದಾಗಿತ್ತು. ಇಷ್ಟೆಲ್ಲ ಕೆಪಾಸಿಟಿ ಇದ್ದರೂ ಕೂಡ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರೂ ಕೂಡ ನಾನು ದೇಶ ಸೇವೆ ಮಾಡಬೇಕು ಅನ್ನೋ ಆ ಕಿಚ್ಚು ಬಂತಲ್ಲ, ಆ ಸ್ಪಾರ್ಕ್ನಿಂದ. ಎಲ್ರಿಗೂ ನಮಸ್ಕಾರ. ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದ ಮೂಲಕ ಇನ್ಮುಂದೆ ನೀವು ಬಯಸಿದ ಟೈಮ್ನಲ್ಲೆಲ್ಲ ನಾನು ನಿಮ್ಮ ಮುಂದೆ ಹಾಜರಾಗುವಂಥ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಇಲ್ಲಿರುವಂತಹ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಡಿಮ್ಯಾಂಡ್ ಮಾಡಿ ನಿಮ್ಗೇನು ಬೇಕು ಅಂತ ಅಂದು. ಹಾಗೆ ಓಪನ್ ಹಾರ್ಟ್ ವಿತ್ ಸಭಾದ ಮೊದಲ ಅತಿಥಿ, ಈ ಪಾಡ್ಕಾಸ್ಟ್ನ ಮೊದಲ ಅತಿಥಿ ಹುಬ್ಬಳ್ಳಿಯ ಹುಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್. ಕಾರ್ಗಿಲ್ ಯುದ್ಧದಲ್ಲಿ ನಮ್ಮೆಲ್ಲರಿಗೋಸ್ಕರ, ದೇಶಕ್ಕೋಸ್ಕರ ತಮ್ಮ ಜೀವ ಪಣಕ್ಕಿಟ್ಟು ಕಾರ್ಗಿಲ್ ವಿಜಯ್ ದಿವಸ್ ಇವತ್ತು ಆಚರಣೆ ಮಾಡೋ ಥರ ಇವರ ಜೊತೆ ಸಾವಿರಾರು ಸೈನಿಕರು ಮಾಡಿದ್ದಾರೆ. ಸೊ ಅದರ ಸ್ಮರಣಾರ್ಥ ನಾನು ಕೂಡ ಸರ್ನ ಮಾತನಾಡಿಸ್ತೀನಿ. ಸೊ ಕಾರ್ಗಿಲ್ ಅಂದ ತಕ್ಷಣ ನಮಗೆ ತುಂಬ ತೀಕ್ಷ್ಣ ದಿನಗಳು ನೆನಪಾಗುತ್ತೆ, ಬೇರೆ ಬೇರೆ ಮೂವೀಸ್ಗಳನ್ನು ನಾವು ಮೆಲುಕು ಹಾಕ್ತೀವಿ. ಆದರೆ ಈ ಪಾಡ್ಕಾಸ್ಟ್ ಮೂಲಕ ಆ ಎಲ್ಲ ಚಿತ್ರಣ ನಿಮ್ಮ ಕಣ್ಣ ಮುಂದೆ ಬರೋ ಥರ ವಿನೂತನ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಲೆಟ್ ಮಿ ವೆಲ್ಕಮ್ ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೌ ಆರ್ ಯು? ಫಸ್ಟ್ ಕ್ಲಾಸ್ ಇದ್ದೀನಿ ಮೇಡಮ್, ಥ್ಯಾಂಕ್ ಯು. ಈ ಒಂದು ಪಾಡ್ಕಾಸ್ಟಲ್ಲಿ ಅವಕಾಶ ಮಾಡಿಕೊಟ್ರಿ. ಎಂಥ ಒಂದು ಸುದೀರ್ಘ ದಿನ ಇದು ಕಾರ್ಗಿಲ್ ವಿಜಯ ದಿವಸ. 26 ವರ್ಷ ಕಳೆದು ಹೋಗ್ಬಿಟ್ಟಿದೆ ಕಾರ್ಗಿಲ್ ವಿಜಯ ದಿವಸಕ್ಕೆ. 26 ವರ್ಷದ ಹಿಂದೆ ನಾವೇನು ಹೋರಾಡಿದ್ವಿ ಅದನ್ನು ಸ್ಮರಿಸೋ ದಿನ, ಜನರಿಗೆ ತಿಳಿಸ್ಬೇಕು ನಮ್ಮ ಸೈನಿಕರು ಎಷ್ಟು ಕಷ್ಟಪಟ್ಟರು ಅನ್ನೋದು. ಅದೇ ನನ್ನ ಉದ್ದೇಶ. ಹಾಗಾಗಿ ಲೆಟ್ಸ್ ಪ್ರೊಸೀಡ್. ನವೀನ್ ನಾಗಪ್ಪ ಸರ್, ನೀವು ಬಂದಿರೋದು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ, ತುಂಬ ಸ್ಪೆಷಲ್ ಅನ್ನಿಸ್ತಾ ಇದೆ. ಅದರ ಜೊತೆಗೆ ನಾನು ನನ್ನ ಹೊಸ ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದ್ದೀನಿ. ಆ ಪ್ಲ್ಯಾಟ್ಫಾರ್ಮಲ್ಲಿ ಫಸ್ಟ್ ವಿಡಿಯೋ ನಿಮ್ಮ ಜೊತೆ ಆಗಿರುತ್ತೆ ಅನ್ನೋದು ನನಗೆ ತುಂಬ ಖುಷಿ. ಮತ್ತು ವಿಜಯ್ ದಿವಸ್ ದಿನ ನಾವು ಇದನ್ನು ಪೋಸ್ಟ್ ಮಾಡ್ತಾ ಇರೋದು. ಇಟ್ಸ್ ರಿಯಲಿ ಪ್ಲೇಜರ್ ಆ್ಯಂಡ್ ಗ್ರೇಟ್ ಥಿಂಗ್ ಫಾರ್ ಮೀ. ಥ್ಯಾಂಕ್ ಯು ನನಗೆ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಆನರ್ ಇಸ್ ಮೈನ್ ಆಸ್ ವೆಲ್. ಥ್ಯಾಂಕ್ ಯು. ವೆಲ್ ಸರ್, ಸೊ ಕಾರ್ಗಿಲ್ ಸುತ್ತಮುತ್ತ ನನಗೆ ಕ್ವೆಶನ್ಸ್ ಇರುತ್ತೆ. ಅದರ ಜೊತೆಗೆ ನಿಮ್ಮ ಲೈಫ್ ಬಗ್ಗೆ ತಿಳ್ಕೋಬೇಕು, ಮತ್ತು ಲೈಫಲ್ಲಿ ಒಂದು ಸಣ್ಣ ಸ್ಪಾರ್ಕ್ ಈ ಕಾರ್ಯಕ್ರಮ ನೋಡ್ತಾ ಇರೋ ವ್ಯೂವರ್ಸ್ಗೆ ಮೂಡಿದ್ರೆ ಸಾಕು ಅನ್ನೋದು ನನ್ನ ಕಾರ್ಯಕ್ರಮದ ಉದ್ದೇಶ. ವೆಲ್, ಸೊ ನಿಮ್ಮ ಮನೆ ಕಡೆ ಎಲ್ಲ ತುಂಬ ಚೆನ್ನಾಗಿದ್ರು, ಒಳ್ಳೆ ಬಿಸ್ನೆಸ್ ಮ್ಯಾನ್ ನಿಮ್ಮ ತಂದೆ. ಸೊ ನೀವು ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿದ್ರಿ. ಮತ್ತು ಈ ಆರ್ಮಿ ಯಾವಾಗ, ಹೇಗೆ, ಎಲ್ಲಿಂದ ಬಂತು? ಅವರೇ ಹೇಳಿದಲ್ಲ, ಮೂಲತಃ ಹುಬ್ಬಳ್ಳಿಯವನು. ಅಕಾಡೆಮಿಕ್ಸಲ್ಲಿ ಅಂಥ ನಥಿಂಗ್, ಮತ್ತು ಜಸ್ಟ್ ಅಬೌಟ್ ಆ್ಯಾವ್ರೇಜ್ ಇದ್ದೆ. ಔಟ್ಡೋರ್ ಆ್ಯಕ್ಟಿವಿಟೀಸಲ್ಲಿ ಐ ವಾಸ್ ವೆರಿ ಗುಡ್ ಅಟ್ ಇಟ್. ಯು ನೇಮ್ ಅ ಸ್ಪೋರ್ಟ್, ಹೊರಗಡೆ ಏನಿದ್ರು ಐ ವಾಸ್ ವೆರಿ ಗುಡ್ ಅಟ್ ದ್ಯಾಟ್. ಲಾಯನ್ಸ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ನಾನು ಹುಬ್ಬಳ್ಳಿಯಲ್ಲೇ ಮಾಡಿದೆ ಸ್ಕೂಲಿಂಗ್ನ. ಆಮೇಲೆ PC ಜಾಬಿನ್ ಸೈನ್ಸ್ ಕಾಲೇಜಲ್ಲಿ PUC 1 PUC 2 ಮಾಡಿದೆ. ಆ PUC 1 PUC 2 ಮಾಡಬೇಕಾದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನಾನು NCCದಲ್ಲಿ ಇರಲಿಲ್ಲ, ಬಟ್ NCC ಆಫೀಸರ್ನ ಅಡ್ಮೈರ್ ಮಾಡ್ತಿದ್ದೆ. ಅವ್ರು ಹಾಕೊಂತಿದ್ದಂಥ ಯೂನಿಫಾರ್ಮು, ಅವ್ರ ನಡವಳಿಕೆ, ಅವ್ರು ಹೆಂಗೆ ಮಾತಾಡ್ತಿದ್ರು, ಹೆಂಗೆ ಕಮಾಂಡ್ ಮಾಡ್ತಿದ್ರು ಎಲ್ಲರನ್ನೂ, ಅದನ್ನು ನೋಡಿ ಎಲ್ಲೋ ಒಂದು ಕಡೆ ನಾನು ಅನಿಸಿತ್ತು, ಹೆಂಗಿದ್ರು ನೋಡೋರು. ಒಂದು 20 ಜನ ಯಾರಾದರೂ ಸಿವಿಲಿಯನ್ಸ್ ನಿಂತಿದ್ರೆ ಅದರಲ್ಲಿ ಒಬ್ರು ಯಾರಾದರೂ ಆರ್ಮಿದವ್ರು ಇದ್ದರೆ ಯು ಈಸಿಲಿ ರೆಕಗ್ನೈಸ್ ದೆಮ್. ಅಷ್ಟೊಂಥರ ಹಿ ಲುಕ್ಸ್ ಡಿಫ್ರೆಂಟ್, ಈಸ್ ಔಟ್ ಆಫ್ ದ ಕ್ರೌಡ್, ಈಸ್ ನಾಟ್ ಪಾರ್ಟ್ ಆಫ್ ದ ಕ್ರೌಡ್ ಅಂತೀವಲ್ಲ, ಹಂಗಿರಲಿಲ್ಲ.
ಬಟ್ ಅದಾದ ನಂತರ ನಾನೇನು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಗೆ ಹೋದೆ, BITದಲ್ಲಿ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಹೋದೆ. ಅವಾಗೂ ಐ ಕೇಮ್ ಅಕ್ರಾಸ್ ದಿಸ್ NCC ಆಫೀಸರ್, ನಾಟ್ ಪಾರ್ಟ್ ಆಫ್ NCC ಅಗೇನ್. NCCಯಲ್ಲಿ ನಾನು ಇರಲಿಲ್ಲ, ಆದರೂ ಕೂಡ NCC ಆಫೀಸರ್ ಜೊತೆಗೆ ಒಂದು ಸ್ವಲ್ಪ ಒಡನಾಟ ಬೆಳೀತು. ಅವ್ರು ಹೇಳ್ತಿದ್ದಂಥ ರೋಚಕ ಕಹಾನಿಗಳು, ಅವ್ರ ಕತೆಗಳು ಹೇಳ್ತಿದ್ರಲ್ಲ, ಮಿಲಿಟೆಂಟ್ ಆ್ಯಕ್ಟಿವಿಟಿ ಇದ್ದಾಗ ಹಿಂಗೆ ಮಾಡ್ತಿದ್ವಿ, ಹಂಗೆ ಮಾಡ್ತಿದ್ವಿ, ಆಂಬುಷ್ ಮಾಡ್ತಿದ್ವಿ, ಆಂಬುಷ್ ರಾತ್ರಿ ಎಲ್ಲ ಕೂತ್ಕೋಬೇಕಾಗಿ ಕಾಯ್ಕೊಂತ ಕುಂದಿರ್ತಿದ್ವಿ ಅವರಿಗೆ. ಇದನ್ನೆಲ್ಲ ಹೇಳಿದಾಗ ಅನಿಸ್ತು ನನಗೆ, ಇಫ್ ಐ ವಾಂಟ್ ಸಮಥಿಂಗ್ ಆಸ್ ಅ ಕರಿಯರ್, ನನಗೇನಾದರೂ ಕರಿಯರ್ ಅಂತ ಬೇಕಿದ್ರೆ ಇದೇ ನನಗೆ, ದಿಸ್ ಈಸ್ ವಾಟ್ ಐ ವಾಂಟ್ ಟು ಡೂ ಅಂತಂದು ಅವಾಗ ಇಂಜಿನಿಯರಿಂಗಲ್ಲಿ ನಾನು ಫೈನಲೈಸ್ ಮಾಡಿದೆ. ಅಲ್ಟಿಮೇಟ್ಲಿ ಟು ಸಮಿಟ್ ಅಪ್ ಅದನ್ನು ನೋಡಿದರೆ ನನಗೆ ಇವಾಗೆಲ್ಲ ಎವ್ರಿಥಿಂಗ್ ಇಸ್ ಅಟ್ ದ ಕ್ಲಿಕ್ ಆಫ್ ದ ಬಟನ್. ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಸಿಗುತ್ತೆ. ಬಟ್ ನಾವೊಂದು 25-30 ವರ್ಷದ ಹಿಂದೆ ಮಾತಾಡ್ತಿದ್ದೀವಲ್ಲ, ಅವಾಗೇನು ಇನ್ಫಾರ್ಮೇಷನ್ ಇರಲಿಲ್ಲ, ಲ್ಯಾಕ್ ಆಫ್ ಅವೇರ್ನೆಸ್ ಅವಾಗ. ಬಟ್ ಆ ಒಂದು ಯೂನಿಫಾರ್ಮ್ ಹಾಕ್ಕೊಳೋ ಒಂದು ಕ್ರೇಜ್, ಅದೊಂದು ಹುಚ್ಚು, ಅದೊಂದು ಕಿಚ್ ಅಂತಾರಲ್ಲ, ಅದು ಬಂತು ನನಗೆ. ಯೂನಿಫಾರ್ಮ್ ಹಾಕ್ಕೋಬೇಕು ನಾನು ಅಂತ. ಐ ವಾಸ್ ಸೋ ಫ್ಯಾಸಿನೇಟೆಡ್ ಬೈ ಯೂನಿಫಾರ್ಮ್ ಅಲ್ಲ. ಐ ಫೆಲ್ಟ್ ಕೆ ಮತ್ಲಬ್ ಆರ್ಮಿ ಈಸ್ ಬಸ್ ಯಹಿ ಕರ್ನಾ है ಜಿಂದಗಿ ಮೇ ಅಂತ. ಸೊ ಗಾಡ್ ಹ್ಯಾಸ್ ಬೀನ್ ರಿಯಲಿ ಕೈಂಡ್ ಟು ಮೀ. ನಾನು ಏನೇನು ಕೇಳ್ಕೊಂಡು ಬಂದಿದ್ದೀನಲ್ಲ ಜೀವನದಲ್ಲಿ ನಂಗೆ ಎಲ್ಲ ಸಿಗ್ತಾ ಬಂದಿದೆ. SSBದಲ್ಲಿ ನಾನು ಹೇಳ್ತಿಲ್ಲ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಏನು ಇಂಟರ್ವ್ಯೂ ಇರ್ತಲ್ಲ, ಇಂಜಿನಿಯರಿಂಗ್ ಮುಗಿಸಿದ ನಂತರ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂಗೆ ಹೋಗ್ತೀನಿ. ಯು ವಿಲ್ ಬಿ ಸರ್ಪ್ರೈಸ್ಡ್. ಅಲ್ಲಿ ಹೆಂಗೆ ಅಂತಂದರೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್, SSB ಅಂದರೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳ್ತಾರೆ. ಬಟ್ ನಾವೆಲ್ಲ ಅದಕ್ಕೆ ಸರ್ವಿಸ್ ರಿಜೆಕ್ಷನ್ ಬೋರ್ಡ್ ಅಂತ ಕರಿತೀವಿ. ಮತ್ಲಬ್ ದೇ ರಿಜೆಕ್ಟ್, ದೇ ಆರ್ ನೋ ಹ್ಯಾಬಿಚುವಲ್ ರಿಜೆಕ್ಟರ್ಸ್. ಹಂಗೆ ಆನ್ ದ ಲೈಟರ್ ಸೈಡ್. ಬಟ್ ನಾವೇನು ಯಂಗ್ಸ್ಟರ್ಸ್ಗೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ, ಯಾಕಂದ್ರೆ ಭಾಳ ಜನ ಅಪ್ರೋಚ್ ಮಾಡ್ತಾರೆ ನನಗೆ, ನಾವು ಆರ್ಮಿ ಸೇರಬೇಕಾಗಿತ್ತು, ನಾವು ಸೆಲೆಕ್ಟ್ ಆಗಲಿಲ್ಲ, ನನ್ನ ಜೀವನ ಹಾಳಾಯಿತು ಅಂತ ಸುಮಾರು ಜನ ಹೇಳ್ತಾರೆ. ಇಟ್ ಈಸ್ ನಾಟ್ ಸೊ. ನೀವು ಆರ್ಮಿಗೆ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಇದರ ಅರ್ಥ ನೀವು ಯು ಆರ್ ಗುಡ್ ಫಾರ್ ನಥಿಂಗ್ ಅಂತ ಅಲ್ಲ. ಯು ಆರ್ ಜಸ್ಟ್ ನಾಟ್ ಗುಡ್ ಫಾರ್ ದ ಡಿಫೆನ್ಸ್ ಫೋರ್ಸಸ್. ಇಟ್ ಈಸ್ ಲುಕಿಂಗ್ ಫಾರ್ ಸರ್ಟನ್ ಪ್ಯಾರಾಮೀಟರ್ಸ್. ಆರ್ಮಿ ಏನಿದೆ ಒಂದಿಷ್ಟು ಲೀಡರ್ಶಿಪ್ ಕ್ವಾಲಿಟೀಸನ್ನು, ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸನ್ನು ಒಂದು ಇಂಡಿವಿಜುವಲಲ್ಲಿ ಹುಡುಕ್ತಾ ಇದೆ. ನೀವು ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅಂತ. ನೀವು ಹೊರಗಡೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಅಂದರೆ ಹಾಗಾಗಿ ನಾನು ಫಸ್ಟ್ ಹೋದಾಗ ನನ್ನ ಹಿಂದಿನ ಬ್ಯಾಚ್ 80 ಜನ ಇದ್ರಲ್ಲ, 80 ಜನ ವಾಶೌಟ್. ನನ್ನ ಬ್ಯಾಚಿಗೆ ನಾನು ಹೋದಾಗ ಅಲ್ಲಿ ಹೋಗಿ ಎಂಟರ್ ಆಗ್ತೀನಿ. ಹಿಂಗೇಲೆ ಕಬ್ಬನ್ ರೋಡಲ್ಲಿ SSB ಅಂತ ಸೆಲೆಕ್ಷನ್ ಸೆಂಟರ್ ಇದೆಯಲ್ಲ, ಅಲ್ಲಿ ನಂದು ಸೆಂಟರ್ ಬಂದಿತ್ತು. ಸಾಯಂಕಾಲ 6 ಗಂಟೆ ಒಳಗೆ ರಿಪೋರ್ಟ್ ಮಾಡ್ಕೋಬೇಕಂತ ಹೇಳಿದ್ರು. ರಿಪೋರ್ಟ್ ಮಾಡಿಕೊಂಡೆ ಹೋದೆ. ಬೆರಕಲ್ಲಿ ನೋಡಿದರೆ ಎಲ್ಲರೂ ಪ್ರಿಪೇರ್ ಆಗಿ ಬಂದಿದ್ದಾರಲ್ಲಿ. ಮೋಸ್ಟ್ ಆಫ್ ದೆಮ್ ಆರ್ ನಾರ್ತ್ ಇಂಡಿಯನ್ಸ್, ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇದ್ದಂಥವ್ರು. ನಾರ್ತ್ ಇಂಡಿಯಾದಲ್ಲಿ ಏನಿತ್ತು ಅವಾಗೂ ಕೂಡ ಕೋಚಿಂಗ್ ಕ್ಲಾಸಸ್ ಇದ್ವು. ಇವಾಗೆಲ್ಲೂ ಬೆಂಗಳೂರಲ್ಲಿ ಸದರ್ನ್ ಪಾರ್ಟ್ ಆಫ್ ದ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದಾವೆ. ಸೊ ಹಂಗಾಗಿ ಎಲ್ಲರೂ ಕೋಚ್ ಮಾಡ್ಕೊಂಡು ಬಂದಿದ್ರು. ನನಗೆ 1ನೇ ದಿನ ಏನು ನಡೀತೆ, 2ನೇ ದಿನ ಏನು ನಡೀತೆ, ಐ ವಾಸ್ ಕ್ಲೂಲೆಸ್. ಬಟ್ ನಾನು ಅವತ್ತು ಡಿಸೈಡ್ ಮಾಡಿದೆ, ಇದು ಒಂದು ಚಾನ್ಸ್, ನಿಂದು ಡ್ರೀಮ್ ಇದೆ, ನಿನ್ನ ಡ್ರೀಮ್ ಫುಲ್ಫಿಲ್ ಮಾಡೋಕ್ಕೆ ನಿನ್ನ ಕೈಲಿ ಏನಾಗುತ್ತೋ ಅನ್ಸಾಧ್ಯ. ದ ಔಟ್ಕಮ್ ಇಸ್ ನಾಟ್ ಇನ್ ಯರ್ ಹ್ಯಾಂಡ್. ಅದೇನಾಗುತ್ತೋ ನಿನ್ನ ಕೈಲಿಲ್ಲ, ಬಟ್ ದ ಪ್ರೊಸೆಸ್ ಇಸ್ ಇನ್ ಯರ್ ಹ್ಯಾಂಡ್. ನಿನ್ನ ಇಂಟರ್ವ್ಯೂ ನೀನು ಹೆಂಗೆ ಕೊಡ್ತೀಯ, ಅದ್ರ ನಿನ್ನ ಕೈಲಿದೆ. ಸೊ ಐ ಗೇವ್ ಮೈ ಬೆಸ್ಟ್ ಶಾಟ್. ನನ್ನ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಚೆನ್ನಾಗಿ ಮಾಡಿದೆ. ಅದು ಹೇಳಿದ್ನಲ್ಲ, ಗಾಡ್ ಇಸ್ ಬೀನ್ ವೆರಿ ಕೈಂಡ್ ಟು ಮೀ ಅಂತ. ಅಬ್ಸಲ್ಯೂಟ್ಲಿ. ಫೈನಲ್ ಡೇದಲ್ಲಿ ಅನೌನ್ಸ್ ಮಾಡ್ತಾರೆ. ಆವಾಗ ನಮಗೆ ಹೆಸರು ಇರಲ್ಲ, ಚೆಸ್ಟ್ ನಂಬರ್ ಕೊಟ್ಟಿರ್ತಾರೆ. ಒಂದು ಬ್ಯಾಚ್ ಹಾಕೊಂಡಿರ್ತೀವಿ, ಚೆಸ್ಟ್ ನಂಬರ್ ಇರುತ್ತೆ. ಆ ಚೆಸ್ಟ್ ನಂಬರಿಂದ ನಮ್ಮ ಐಡೆಂಟಿಫೈ ಮಾಡ್ತಾರೆ. ಸೊ ಮೊದಲನೇ ಚೆಸ್ಟ್ ನಂಬರ್ ಕರೀತಾರೆ, ಅದರಲ್ಲಿ ನಾನಿರಲಿಲ್ಲ. ಸೆಕೆಂಡ್ ಚೆಸ್ಟ್ ನಂಬರ್ ಕರೀತಾರೆ, ಅದರಲ್ಲೂ ನಾನಿರಲಿಲ್ಲ. ಮೈ ಹಾರ್ಟ್ ಸ್ಯಾಂಕ್ ಅಂತ ಹೇಳ್ತಾರಲ್ಲ, ಇನ್ನೇನು ಹಿಂದಿನ ಬ್ಯಾಚ್ ವಾಶೌಟ್ ಆಗಿದೆ, ಇದರಲ್ಲಿ 2 ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ. ವೇ ಡು ಐ ಸ್ಟ್ಯಾಂಡ್, ನನ್ನ ಚಾನ್ಸ್ ಎಲ್ಲಿನ ಮುಗೀತು ಅನ್ಕೊತಾ ಇದ್ದೆ. ಬಟ್ ದ ಥರ್ಡ್ ಚೆಸ್ಟ್ ನಂಬರ್ ದೇ ಕಾಲ್ಡ್ ಆ್ಯಂಡ್ ಇಟ್ ವಾಸ್ ಲೈಕ್ I was on top of the world. It was like my dream come true. Let's move on. ಕಾರ್ಗಿಲ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋದೇನು ಅಂತಂದರೆ, ಲಡಾಖ್ನ ಒಂದು ಕೋಲ್ಡ್ ಡೆಸರ್ಟ್ ಅಂತ ನೋಡ್ತೀವಿ, ಮತ್ತು ಡಿಸ್ಟ್ರಿಕ್ಟ್ ಅಂತ ಗೊತ್ತು ನಮಗೆ. ಬಟ್ ನೀವಲ್ಲಿದ್ದು ಹೋರಾಡಿ ಪ್ರಾಣ ಉಳಿಸ್ಕೊಂಡು ದೇಶ ಹೆಮ್ಮೆ ಪಡೋ ಥರ ಮಾಡಿ ಬಂದವರು. ನೀವು ಕಾರ್ಗಿಲ್ನ ಯಾವ ಥರ ನೋಡ್ತೀರಾ? ವಾಟ್ ಈಸ್ ಕಾರ್ಗಿಲ್? ಓಕೆ, ಈಗ ನೋಡಿ, ಶ್ರೀನಗರಿಂದಲ್ಲಿ ಹೈವೇ ಇದೆ ಏನಿದೆಯಲ್ಲ, ಸುಮಾರು ಒಂದು 400 ಕಿಲೋಮೀಟರ್ ಒಂದು ಸ್ಟ್ರೆಚ್ ಹೈವೇ ಇದೆ. ಓಕೆ, ಆ ಹೈವೇದಲ್ಲಿ ನೀವು ಹೋಗ್ತೀರಾ, ಮಧ್ಯ ಕಾರ್ಗಿಲ್ ಅನ್ನೋ ಒಂದು ಡಿಸ್ಟ್ರಿಕ್ಟ್ ಸಿಗುತ್ತೆ. ನೀವು ಆ ಹೈವೇದಲ್ಲಿ ಡ್ರೈವ್ ಮಾಡಬೇಕಾದ್ರೆ ಸೀನಿಕ್ ಬ್ಯೂಟಿ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಅ ಲವ್ಲಿ ಪ್ಲೇಸ್. ಮೆಜೆಸ್ಟಿಕ್ ಮೌಂಟೇನ್ಸ್, ದೊಡ್ಡ ದೊಡ್ಡ ಮೌಂಟೇನ್ ಇದ್ದಾವೆ, ಕೆಳಗಡೆ ನದಿ ಹರಿತಾ ಇರುತ್ತೆ, ಪೀಸ್ಫುಲ್ ಕಾಣ್ತಾ ಇರುತ್ತೆ. ಬೆಟ್ಟ ನೋಡಿದರೆ ಇಟ್ಸ್ ಸೋ ಪೀಸ್ಫುಲ್, ಮೆಜೆಸ್ಟಿಕ್ ಬಟ್ ಪೀಸ್ಫುಲ್ ಅಂತ ಇರುತ್ತೆ. ಬಟ್ ಅದನ್ನು ಯಾರು ಹತ್ತಿದ್ದಾರೆ, ಅದರಲ್ಲೂ ಯಾರು ಹೋರಾಡಿದರೆ ಅದರ ಭೀಕರತೆ ಏನು, ಇಟ್ ಹ್ಯಾಸ್ ಎರಡೂ ಥರ ಇದೆ ಅಲ್ಲಿ. ಅದನ್ನು ನೋಡೋಕ್ಕೆ ಭಾಳ ಚೆನ್ನಾಗಿ ಅನಿಸುತ್ತೆ. ಬಟ್ ಅದನ್ನು ಹತ್ತಿ ಅಲ್ಲಿ ಯುದ್ಧ ಮಾಡಿ, ಇಮ್ಯಾಜಿನ್ ಮಾಡಿ, ನಂದನ್ನೇ ಒಂದು ಎಕ್ಸಾಂಪಲ್ ತೊಗೊಂಡ್ರೆ,
ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದೆ ನನಗೆ. ಕೆಳಗಡೆ ಕರ್ಕೊಂಬಂದಾಗ ರಾತ್ರಿಯಾಗಿ ಹೋಗ್ಬಿಟ್ಟಿದೆ. ಹೆಂಗೆ ಇವ್ಯಾಕ್ಯುವೇಟ್ ಮಾಡಿರ್ಬೇಕು, ನಾನು ಎಷ್ಟು ನೋವನ್ನು ಅನುಭವಿಸಿರ್ಬೇಕು, ಎಷ್ಟು ಬ್ಲೀಡ್ ಆಗಿರ್ಬೇಕು. ಹಾಂ, ಆ ಬೆಟ್ಟ ಹತ್ತಬೇಕು ಅಂತಂದರೆ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಟಾಸ್ಕ್. ಈಗ ನೀವು ಯುದ್ಧ ಮಾಡ್ಬೇಕಂತಂದರೆ ನೀವು ಹೈಕಿಗೆ ಹೋಗಿಲ್ಲ, ಅಲ್ಲಿ ಪಿಕ್ನಿಕ್ಕಿಗೆ ಹೋಗಿಲ್ಲ, ಅಲ್ಲಿ ನೀವು ಒಂದು 30 kg ನಿಮ್ಮ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ನ ತೊಗೊಂಡು ಹತ್ತಬೇಕಂದಾಗ ಅದು ನಿಜವಾದ ಆ ಒಂದು ಬೆಟ್ಟದ ಅಗಾಧತೆ ಏನಿದೆ ಅವಾಗ ಗೊತ್ತಾಗುತ್ತೆ. ನೀವು ಹೋಗ್ತಾನೆ ಇರ್ತೀರ ಸಾಸ್ ಫುಲ್ ಜಾತ ಅಂತ ಹೇಳ್ತಾರಲ್ಲ, ರೇರಿಫೈಡ್ ಅಟ್ಮಾಸ್ಫಿಯರ್. ಮೀ ಬೀಯಿಂಗ್ ಅ ಸೌತ್ ಇಂಡಿಯನ್ ಆ ಥರ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಜರೇ ಆಗಿರಲಿಲ್ಲ. ಆ ಥರ ಏನಾದರೂ ಅಟ್ಯಾಕ್ ಮಾಡಬೇಕಂದ್ರೆ ಅಕ್ಲಮಟೈಸೇಷನ್ ಅಂತ ಹೇಳ್ತೀವಿ. ಅಕ್ಲಮಟೈಸ್ ಅಂದರೆ ನೀವು 10,000 ಅಡಿಗೆ ಹೋಗ್ತೀರಾ, 2 ದಿನ ಕಳಿತೀರಾ, ಇವಾಗ ಬಾಡಿ ಗೆಟ್ ಯೂಸ್ ಟು ಇಟ್. ಆಮೇಲೆ 12,000ಕ್ಕೆ ಹೋಗಿ 12,000 ಅಡಿಯಲ್ಲಿ 2 ದಿನ ಕಳಿತೀರಾ. ಸೊ ನಿಮ್ಮ ಬಾಡಿ ಹೊಂದ್ಕೊಳುತ್ತೆ. ಬಟ್ ಆ ಒಂದು ಲಕ್ಸುರಿ ಇರಲಿಲ್ಲ ನಮಗೆ. ಸೊ ಬೆಟ್ಟ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಸುಂದರವಾಗಿ ಕಾಣುತ್ತಲ್ಲ, ಅಷ್ಟೇ ಡೇಂಜರಸ್ ಇದೆ. ಡಬಲ್ ಡೇಂಜರಸ್ ಅನ್ಬೋದು ಸರ್. ನೀವು ಅದನ್ನು ಹತ್ತಬೇಕಾರೆ ಅದೊಂದು ಹೆಂಗೆ ಅಂತಂದರೆ ಗುಂಡು ತಗೊಳ್ಳೋದು ದ್ಯಾಟ್ ಈಸ್ ಆಲ್ ಸೆಕೆಂಡ್ರಿ. ಲೂಸ್ ರಾಕ್ಸ್ ಇರುತ್ತೆ ಅಲ್ಲಿ. ನೀವು ಹತ್ತಬೇಕಾದ್ರೆ ಕಾಲಿಡ್ತೀರ, ಹಂಗೆ ಸ್ಲಿಪ್ ಆಗ್ತೀರ. ಆ ಒಂದು ಸಣ್ಣ ಕಲ್ಲೇನಾದರೂ ರೋಲ್ ಆಯ್ತಂದರೆ ಕೆಳಗಿದ್ದವ್ರಿಗೆ ಹೊಡೆತ ಬೀಳುತ್ತೆ. ಸೊ ಟೂ ಮೆನಿ ಡಿಫಿಕಲ್ಟೀಸ್. ನೋಡೋಕೆ ಭಾಳ ಚೆನ್ನಾಗಿರುತ್ತೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತಾರಲ್ಲ, ಹಂಗೆ. ವೆಲ್ ಸೆಡ್. ಇದೇ ನೋಡಿ ಅದರ ಇನ್ ಅ ನಟ್ಶೆಲ್ ದಟ್ ಈಸ್ ಇಟ್. ಎಸ್ ಸರ್, ದ ಥಿಂಗ್ ಈಸ್, ನಿಮ್ಮ ಫಸ್ಟ್ ಪೋಸ್ಟಿಂಗ್ ಎಲ್ಲಾಯಿತು, ಯಾವಾಗಾಯಿತು? ಓಕೆ, ಫಸ್ಟ್ ಟ್ರೈನಿಂಗ್ ಮುಗಿಸ್ಕೊಂಡು. ಓಕೆ, ನಂದು ಡಿಸೆಂಬರ್ 98 ಟ್ರೈನಿಂಗ್ ಮುಗಿತೆ. ಅವಾಗ ಏನಿರುತ್ತೆ ಅಂದರೆ 21 days ರಜಾ ಕೊಡ್ತಾರೆ. ನಾನು ಆಬ್ವಿಯಸ್ಲಿ ಹುಬ್ಳಿಗೆ ಬಂದೆ. ಅದಾದ ನಂತರ ನಾನು ಸೇರ್ಕೋಬೇಕು ಆಗಿದ್ದು ಶ್ರೀನಗರಿಂದ ಒಂದು ಊರಿದೆ, ಶ್ರೀನಗರಿಂದ 40-50 ಕಿಲೋಮೀಟರ್ ದೂರ ಸೋಪೂರ್ ಅಂತ ಒಂದು ಊರಿದೆ. ಸೋಪೂರ್ ಅನ್ನೋ ಊರಿಗೆ ಹೋಗಿ ನಾನು ಜಾಯ್ನ್ ಆಗಬೇಕಾಗಿತ್ತು. ಶ್ರೀನಗರದಿಂದ 40 ಕಿಲೋಮೀಟರ್ಸ್ ದೂರ. ಅಂದರೆ ನಾವು ಲೈನ್ ಆಫ್ ಕಂಟ್ರೋಲಲ್ಲಿ ಇರಲಿಲ್ಲ, ಮಧ್ಯ ಆತಂಕವಾದಿ ಚಟುವಟಿಕೆಗಳಿದ್ದಾವೆ. ಸೋಪೂರ್ ದೆನ್ ವಾಸ್ ಕನ್ಸಿಡರ್ಡ್ ಆಸ್ ಹಾಟ್ ಬೆಡ್ ಆಫ್ ಮಿಲಿಟೆನ್ಸಿ. ತುಂಬ ಮಿಲಿಟೆಂಟ್ ಆ್ಯಕ್ಟಿವಿಟೀಸ್. ಜನವರಿ 1999 ನಾನು ಹೋಗಿ ಜಾಯ್ನ್ ಆಗ್ತೀನಿ ಅಲ್ಲಿ. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ದೇವ್ರ ದೊಡ್ಡವರು, ನಾನು ಏನೇನು ಅಂದ್ಕೊಂಡಿದ್ದೀನಿ ಅಂತಂದ. ಇದೊಂದು ನಾನು ಅಂದ್ಕೊಳ್ಳಿದ್ದನ್ನು ನಾನು ಕೊಟ್ಟಿದ್ದೇನು ಅಂತಂದರೆ ಈ ಯೂನಿಟ್ ನೋಡಿ, ಸೂಪರ್ ಯೂನಿಟ್ 13th Battalion ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಏನು ಹೇಳಿದ್ನಲ್ಲ, ವಾಟ್ ಅ ಫ್ಯಾಂಟಾಸ್ಟಿಕ್ ಯೂನಿಟ್ ಇಟ್ ವಾಸ್. ಎಂಥ ಒಂದು ಅದ್ಭುತವಾದ ಯೂನಿಟ್ ಅಂದರೆ ಇನ್ನೊಂದು 6 ತಿಂಗಳಲ್ಲಿ ಅವರು ಇತಿಹಾಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ದೇ ಕ್ರಿಯೇಟೆಡ್ ಹಿಸ್ಟ್ರಿ. ಹೆಂಗೆ ಗ್ರೂಮಿಂಗ್ ಮಾಡಿದ್ರಲ್ಲಿ ವಿದಿನ್ 4-5 ತಿಂಗಳ ಇದ್ದಷ್ಟೇ ನನ್ನ ಜೀವನದಲ್ಲಿ ಏನು ಕಲ್ತಿದ್ನೋ, ಟ್ರೈನಿಂಗಲ್ಲಿ ಏನು ಕಲ್ತಿದ್ನೋ ಎಲ್ಲದನ್ನು ಹೆಂಗೆ ಅಂದರೆ ಡೇ 1 ಟ್ರೈನಿಂಗ್, ಅಲ್ಲಿಯೂ ಟ್ರೈನಿಂಗ್ ಶುರು ಆಗುತ್ತೆ. ನೀವು ಆಫೀಸರ್ ಇರ್ಬೋದು, ಬಟ್ ನಿಮ್ಮ ಜವಾನನ್ನ ರೂಮಲ್ಲಿ ನೀವು ಮಲಗಬೇಕಲ್ಲಿ ಹೋಗಿ. ಅವ್ರು ಏನೇನು ಡ್ಯೂಟಿ ಮಾಡ್ತಾರೆ ಅದನ್ನು ನೀವು ಮಾಡಬೇಕು. ಅವ್ರ ಯಾವ ಮೆಸ್ಸಲ್ಲಿ ಊಟ ಮಾಡ್ತಾರೆ, ಏನು ಊಟ ಮಾಡ್ತಾರೆ ಅದನ್ನೇ ನೀವು ಮಾಡಬೇಕು. ಸೊ ಅಂದರೆ ಅವ್ರ ಕಷ್ಟಗಳು ನಿಮಗೆ ಗೊತ್ತಾಗಬೇಕು. ಆ್ಯಸ್ ಅನ್ ಆಫೀಸರ್ ನೀವು ಕುತ್ಕೊಂಡಲ್ಲೇ ಆರ್ಡರ್ ಮಾಡೋದಷ್ಟೇ ಅಲ್ಲ, ಅವ್ರ ಕಷ್ಟಗಳು ಗೊತ್ತಾಗಬೇಕು ನಿಮಗೆ. ಅವರು ರಾತ್ರಿ ಡ್ಯೂಟಿ ಕೊಡ್ತಾರೆ ಅಂದರೆ ಅವ್ರ ಜೊತೆ ನಿಂತ್ಕೊಂಡು ಡ್ಯೂಟಿ ಕೊಡಬೇಕು. ಅದನ್ನು ಗ್ರ್ಯಾಜುಯೇಟ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇಸ್ ಜೂನಿಯರ್ ಕಮಿಷನ್ಡ್ ಆಫೀಸರ್ಸ್. ಜೂನಿಯರ್ ಕಮಿಷನ್ಡ್ ಆಫೀಸರ್ ಜೊತೆಗೂ ನೀವು ಒಂದು ಸ್ವಲ್ಪ ದಿನ ಕಳಿಬೇಕು, ಒಂದು ವಾರ ಕಳಿಬೇಕು. ಸೊ ದ್ಯಾಟ್ ಅವ್ರ ಕಷ್ಟನೂ ಗೊತ್ತಾಗುತ್ತೆ. ಯಾಕಂದರೆ ಅವ್ರ ಮಿಡ್ಲ್ ಮ್ಯಾನೇಜ್ಮೆಂಟ್ ಇಲ್ಲಿ ಆಫೀಸರಿಂದ ಕೇಳಬೇಕು, ಜವಾನ್ಸಿಗೆ ಹೇಳಬೇಕು. ಸೊ ಅದನ್ನು ಹೆಂಗೆ ಅವ್ರು ನಿಭಾಯಿಸ್ತಾರೆ ಅನ್ನೋದು ಅದನ್ನು ಕಲಿಬೇಕು ನಾವು. ಸೊ ಅವ್ರ ಜೊತೆಗೆ ಒಂದು ವಾರ ಇರ್ತೀವಿ, ಅವ್ರ ರೂಟೀನ್ ಏನಿರುತ್ತೆ ಅದನ್ನು ಫಾಲೋ ಮಾಡ್ತೀವಿ. ಆದ ನಂತರ ನಿಮ್ಮನ್ನು ಆಫೀಸರ್ ಮೆಸ್ಸಲ್ಲಿ ಬಿಡ್ಕೊತಾರೆ. ಮೆಸ್ ಅಂದರೆ ಇಟ್ಸ್ ಜಸ್ಟ್ ಎಲ್ಲ ಮೇಕ್ ಶಿಫ್ಟಲ್ಲಿ, ಫೀಲ್ಡಲ್ಲೆಲ್ಲ ಮೇಕ್ ಶಿಫ್ಟ್ ಇರುತ್ತೆ. ಅವಾಗ ನನ್ನನ್ನು ಮೆಸ್ಸಿಗೆ ಇಂಡಕ್ಟ್ ಮಾಡಿದಾಗ ದೆನ್ ಐ ಕೇಮ್ ಅಕ್ರಾಸ್ ಆಫೀಸರ್ಸ್. ಅಲ್ಲಿವರೆಗೂ ಒಬ್ಬನೇ ಆಫೀಸರ್ ಕಾಂಟ್ಯಾಕ್ಟ್ ಇದ್ದಿದ್ದು ನನಗೆ, ನಮ್ಮ ಅಡ್ಜುಟೆಂಟ್ ರಾಜೀವ್ ಕಪೂರ್ ಅಂತ. ಅವ್ರ ಜೊತೆ ಕಾಂಟ್ಯಾಕ್ಟ್ ಇತ್ತು. ಅವ್ರು ಇಲ್ಲಿ ಹೋಗು ಅಂತ ಅಷ್ಟೇ ಮಾಡ್ತಿದ್ದೆ. ನೆಕ್ಸ್ಟ್ ಮೆಸ್ಸಲ್ಲಿ ನನ್ನನ್ನು ಏನು ಇಂಡಕ್ಟ್ ಮಾಡಿದ್ರಲ್ಲ, ದೆನ್ ಐ ಸಾ ದ ಆರಾ ಆಫ್ ಆಫೀಸರ್ಸ್. ಹೆಂಗೆ ಎಂತೆಂಥ ಆಫೀಸರ್ ಇದ್ದಾರೆ. ಮೇಜರ್ ಅಜಯ್ ಸಿಂಗ್ ಜಸ್ರೋಟಿಯಾ ಅಂತ. ನನ್ನ ಅಕಾಡೆಮಿದಲ್ಲಿ ಇದ್ದಾಗ ನಮ್ಮ ಇನ್ಸ್ಟ್ರಕ್ಟರ್ ಒಂದು ಮಾತು ಹೇಳಿದ್ರು, ಇಫ್ ಯು ವಾಂಟ್ ಟು ಇಂಪ್ರೂವ್ ಆ್ಯಸ್ ಎನ್ ಇಂಡಿವಿಜುವಲ್, ನೀನು ಇಂಡಿವಿಜುವಲ್ ಆಗಿ ಇಂಪ್ರೂವ್ ಆಗಬೇಕಿದ್ರೆ ನೀನು ಯು ಕಮ್ ಅಕ್ರಾಸ್, ನೀನು ಯಾರ್ಯಾರು ಕ್ರಾಸ್ ಮಾಡ್ತಿಲ್ಲ ಅವ್ರನ್ನ ಅಬ್ಸರ್ವ್ ಮಾಡು. ಏನೇನು ಒಳ್ಳೆ ಕ್ವಾಲಿಟಿ ಇದ್ದಾವೆ ಅದನ್ನು ಇಂಬೈಬ್ ಮಾಡೋಕ್ಕೆ ನೋಡು. ಹಾಗೆ ನೀನು ವಿಲ್ ಬಿ ಅ ಗುಡ್ ಪರ್ಸನಾಲಿಟಿ ಅಂತ ಹೇಳಿದ್ರೆ. ಮೇಜರ್ ಅಜಯ್ ಸಿಂಗ್ ಜಸ್ರೋಟಿಯಾ ಅಂತ ವ್ಯಕ್ತಿ ಅಂದರೆ ಅವ್ರನ್ನ ನೋಡಿದರೆ ಇನ್ನೊಬ್ಬರನ್ನ ನೋಡಬೇಕಾಗಿಲ್ಲ. ಹಿ ಹ್ಯಾಡ್ ಆಲ್ ದೋಸ್ ಕ್ವಾಲಿಟೀಸ್. ನಾನು ಅಂದ್ಕೊಂಡಿದ್ದೆ, ನಾನು ಆದರೆ ಮೇಜರ್ ಅಜಯ್ ಸಿಂಗ್ ಜಸ್ರೋಟಿಯಾ ಥರ ಆಗಬೇಕು ಅಂದ್ಕೊಂಡಿದ್ದೆ. ಮೇಜರ್ ಅಜಯ್ ಸಿಂಗ್ ಜಸ್ರೋಟಿಯಾ ಇದ್ದರು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಇದ್ದರು, ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತಿದ್ರು, ಮೇಜರ್ ಭಾಸ್ಕರ್, ಮೇಜರ್ ಗುರ್ಪ್ರೀತ್ ಸಿಂಗ್, ಲೆಫ್ಟಿನೆಂಟ್ ಕರ್ನಲ್ ವೈ.ಕೆ. ಜೋಶಿ ಅಂತ. ಈ ರೋಸ್ ಅಪ್ ಟು ಆರ್ಮಿ ಕಮಾಂಡರ್ ವೈ.ಕೆ. ಜೋಶಿ. ಸೊ ಇಂಥ ಸೆಟ್ ಆಫ್ ಆಫೀಸರ್ಸಲ್ಲಿ ನಿಮ್ಗೆ ಯಾವಾಗ ಗ್ರೂಮ್ ಆಗ್ತಿರಲ್ಲ, ಯು ಸ್ಟ್ಯಾಂಡ್ ಅಪಾರ್ಟ್.
ಸೊ ಆ ಯೂನಿಟಿಗೆ ಹೋಗಿ ಜಾಯ್ನ್ ನಿಮಗೆ ಅಜಯ್ ಸಿಂಗ್ ಸರ್ನ ನೋಡಿದಾಗ ಅಂದರೆ ಎಲ್ಲ ಕ್ವಾಲಿಟೀಸ್ ಅವರಲ್ಲಿ ಇತ್ತು, ನಾನು ಅವ್ರ ಥರ ಆಗಬೇಕು ಅಂತ ಅನ್ಸಿದ್ದು ಯಾಕೆ ಸರ್? ಹಿ ವಾಸ್ ದಟ್ ಕೈಂಡ್ ಆಫ್ ಅ ಪರ್ಸನಾಲಿಟಿ. ಈ ಯೂಸ್ ಟು ಕ್ಯಾರಿ ದಟ್ ಕೈಂಡ್ ಆಫ್ ಅವರ ಅಂತ ಹೇಳ್ತೀವಲ್ಲ, ಈಗ ಒಬ್ಬರ ಮೇಲೆ ಲೈಕಿಂಗ್ ಇಂಟ್ರೆಸ್ಟ್ ಬರುತ್ತೆ ನೋಡಿ ನೀವು ನೋಡಿದಾಗ. ಆ್ಯಂಡ್ ಅವ್ರು ಹೆಂಗೆ ಅಂತಂದರೆ ಈ ಆಫೀಸರ್ಸ್ನು ಹಾಗೆ ಟ್ರೀಟ್ ಮಾಡ್ತಿದ್ರು, ಜವಾನ್ಸ್ನು ಹಾಗೆ ಟ್ರೀಟ್ ಮಾಡ್ತಿದ್ರು. ಅಂದರೆ ಎಲ್ಲಿ ಸ್ಟ್ರಿಕ್ಟ್ ಆಗಬೇಕೋ ಅಲ್ಲಿ ಸ್ಟ್ರಿಕ್ಟ್. ನಿಮ್ಮ ಜೊತೆಗೆ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ ಮೆಸ್ಸಲ್ಲಿ. ಇಫ್ ಯು ಆರ್ ಹ್ಯಾವಿಂಗ್ ಅ ಡ್ರಿಂಕ್ ಈಸ್ ವೆರಿ ಜಾವಿಯಲ್. ಊಟ ಮಾಡ್ಬೇಕಾದ್ರೆ ಅಷ್ಟೇ ಖುಷಿಯಾಗಿ ಮಾಡ್ತಿರ್ತಾರೆ. ಅದೇ ಒಂದೇ ಸಮಯದಲ್ಲಿ ಏನಾದರೂ ರಿಪೋರ್ಟ್ ಬರ್ತಾನೆ ಇರುತ್ತಲ್ಲಿ, ಈ ಥರ ಮಿಲಿಟೆಂಟ್ ಆ್ಯಕ್ಟಿವಿಟಿ ಎಲ್ಲ ಆಗ್ತಾ ಇದೆ, ನೀವು ಹೋಗಿ ಆಂಬುಷ್ಲಿ ಮಾಡ್ರಿ ಅಂತ. ಸೊ ಇಮಿಡಿಯೇಟ್ಲಿ ಯೂಸ್ ಟು ಚೇಂಜ್ ಗಿಯರ್ಸ್. ಅವ್ರು ಹೆಂಗೆ ಇದ್ದಿದ್ದ ವ್ಯಕ್ತಿ ಹೆಂಗೆ ಆಗ್ತಿದ್ರು, ನಿಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಿದ್ರು. ಆಮೇಲೆ ಹಿ ವಾಸ್ ಅ ವೆರಿ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಆಫ್ಟರ್ ದ್ಯಾಟ್. ಇದು ಮಾಡಬೇಕು, ಇಷ್ಟೊತ್ತಿಗೆ ಬರಬೇಕು, ಈ ವೆಪನ್ ಕೈಯಲ್ಲಿರಬೇಕು, ನೀ ಇಷ್ಟೊತ್ತಿಗೆ ಇಲ್ಲಿ ಡಿಪ್ಲಾಯ್ ಆಗಬೇಕಂದ್ರೆ ಆಗಿಬಿಡ್ಬೇಕು. ಸೊ ದ್ಯಾಟ್ ಈಸ್ ಅನ್ ಆಫೀಸರ್ ಲೈಕ್ ಕ್ವಾಲಿಟಿ. ನೀವು ಮೆಸ್ಸಲ್ಲಿದ್ದಾಗ ಒಂಥರ ಇರ್ತೀರ, ಜಾವಿಯಲ್ ಆಗಿರ್ತೀರ, ಎಲ್ಲರ ಜೊತೆ ಮಿಂಗಲ್ ಆಗ್ತೀರ. ಬಟ್ ವೆನ್ ಇಟ್ ಕಮ್ಸ್ ಟು ಟಾಸ್ಕ್, ಈ ವಾಸ್ ಅ ಹಾರ್ಡ್ ಟಾಸ್ಕ್ ಮಾಸ್ಟರ್. ಇದನ್ನು ಮಾಡಬೇಕು, ಮಾಡಲೇಬೇಕು. ಸೊ ದ್ಯಾಟ್ ಈಸ್ ವಾಟ್ ಐ ಲೈಕ್ ಇನ್. ಓಕೆ, ಸೊ ಕಾರ್ಗಿಲ್ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಕಾರ್ಗಿಲ್ ವಿಜಯ್ ದಿವಸ್ ಇವತ್ತು. ಸೊ ಕಾರ್ಗಿಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹೇಗೆ ಬ್ರೋಕೌಟ್ ಆಯಿತು ಸರ್? ಹೇಗೆ ಸ್ಟಾರ್ಟ್ ಆಯಿತು ಕಾರ್ಗಿಲ್? ಓಕೆ, ಕಾರ್ಗಿಲ್ ಅಂದರೆ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡಬೇಕು ಅಂತಂದರೆ ಸಾಕಷ್ಟು ದೊಡ್ಡ ವಿಷಯ ಇದು. ಬಟ್ ನಾವು ನನ್ನ ಯೂನಿಟ್, ನನಗೆ ಯಾವಾಗಲೂ ಹೆಮ್ಮೆ ಆಗುತ್ತೆ. ನಾನು ಪ್ರತಿ ದಿವಸ ನಂಗೆ ಭಾಳಷ್ಟು ಜನ ಕೇಳ್ತಾರೆ, ನೀ ಯಾವಾಗ ಕೇಳಿದ್ರು ತಡಿನ್ ಜಾಕ್ರಿ ನೀನು ಯೂನಿಟ್ ಬಗ್ಗೆ ಮಾತಾಡ್ತೀಯಲ್ಲ ಅಂತ. ಐ ಹ್ಯಾವ್ ದಟ್ ಕೈಂಡ್ ಆಫ್ ಅಫೆಕ್ಷನ್ ಟುವರ್ಡ್ಸ್ ದ್ಯಾಟ್. ಇಟ್ಸ್ ಲೈಕ್ ಅದು ಒಂಥರ ನನ್ನ ಫ್ಯಾಮಿಲಿ ಇದ್ದಂಗೆ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಅದು. ಅದಕ್ಕೆ ನಾನು ಯೂನಿಟ್ಗೆ ಅಷ್ಟೇ ನಾನು ರೆಸ್ಟ್ರಿಕ್ಟ್ ಮಾಡ್ಕೊತೀನಿ. ಇವಾಗ ನೋಡಿ, ನಾವು ಸೂಪೂರಲ್ಲಿದ್ವಿ, ನಮಗೊಂದು ಆರ್ಡರ್ ಬರುತ್ತೆ, ಕಾರ್ಗಿಲ್ ಯುದ್ಧ ಈ ಥರ ಸ್ಟಾರ್ಟ್ ಆಗಿದೆ, ನೀವು ಅಲ್ಲಿಗೆ ಬರಬೇಕು, ಗಡಿ ಪ್ರದೇಶಕ್ಕೆ ಬರಬೇಕು ಅಂತ. ಅಲ್ಲಿಂದ ನಾವು ಹೊರಡ್ತೀವಿ, ಶ್ರೀನಗರ್ ಕ್ರಾಸ್ ಮಾಡ್ತೀವಿ, ಝೋಜಿಲಾ ಕ್ರಾಸ್ ಮಾಡ್ತೀವಿ, ಕಾರ್ಗಿಲ್ಗೆ ಹೋಗಿ ಡಿಪ್ಲಾಯ್ ಆಗ್ತೀವಿ. ಡಿಪ್ಲಾಯ್ ಆಗಬೇಕಾದ್ರೆ ಹೆಂಗಿತ್ತಲ್ಲಿ ಪರಿಸ್ಥಿತಿ ಅಂತಂದರೆ, ನೀವು ಎಲ್ಲಿ ನೋಡಿದ್ರು ಅಲ್ಲಿ ಮ್ಯಾನ್ ಪವರ್, ಎಲ್ಲಿ ನೋಡಿದ್ರು ಅಲ್ಲಿ ಇಕ್ವಿಪ್ಮೆಂಟ್ಸ್, ಎಲ್ಲಿ ನೋಡಿದ್ರು ಅಲ್ಲಿ ವೆಪನರಿ. ಸೊ ಇದರ್ ಸೈಡ್ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಮೂವ್ ಆಗ್ತಾ ಇದೆ, ಬೋಫೋರ್ಸ್ ಗನ್ಸ್ಗಳು ಟೋ ಆಗ್ತಾ ಹೋಗ್ತಿದ್ದಾರೆ, ಜೀಪ್ಗಳು ಹೋಗ್ತಾ ಇದ್ದಾವೆ. ಒಂಥರ ಯುದ್ಧದ ಅಟ್ಮಾಸ್ಫಿಯರ್ ವಿ ಆರ್ ಗೆಟಿಂಗ್ ಇನ್ ಟು ದ್ಯಾಟ್. ಅಂದರೆ ನಾವು ಸೋಪೂರಲ್ಲಿ ಇದ್ದಿದ್ದು ಏನು ಅಂಥ ಪೀಸ್ಫುಲ್ ಇರಲಿಲ್ಲ, ಯಾಕಂದರೆ ಮಿಲಿಟೆಂಟ್ ಆ್ಯಕ್ಟಿವಿಟಿ ಅವಾಗ ಆಗ್ತಾಯಿತ್ತು. ಬಟ್ ನಾವು ವಿ ಆರ್ ಎಂಟ್ರಿಂಗ್ ಇನ್ ಟು ವಾರ್ ಝೋನ್. ವಾರ್ ಇಸ್ ಸಮಥಿಂಗ್ ಶೆಲ್ಲಿಂಗ್ ಆಗ್ತಾ ಇರುತ್ತೆ. ದ್ಯಾಟ್ಸ್ ಅ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಆಲ್ ಟುಗೆದರ್. ನಾವು ಕಮಿಂಗ್ ಟು ದ ಪಾಯಿಂಟ್, ಈಗ ನಾವು ಅಟ್ಯಾಕ್ ಯಾಕೆ ಮಾಡಬೇಕಾಗಿ ಬಂತು, ಅವ್ರು ಹೆಂಗೆ ಒಳಗೆ ಬಂದರು, ವಾಟ್ ವಾಸ್ ಇಂಡಿಯನ್ ಆರ್ಮಿ ಡೂಯಿಂಗ್ ದೆನ್ ಅಂತ. ಇವಾಗ ನೋಡಿ, ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಶ್ರೀನಗರದಲ್ಲಿ ಹೈವೇ ಸುಮಾರು 400 ಕಿಲೋಮೀಟರ್ ಅಂತ ಹೇಳಿದ್ರೆ, ಸಾವಿರಾರು ಬೆಟ್ಟ, ಎಲ್ಲ ಬೆಟ್ಟನ್ನು ಕಾಯಕಷ್ಟು ಮ್ಯಾನ್ ಪವರ್ ಆಗ ಇಟ್ಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್. ಅದಕ್ಕೆ ಕೆಲವೊಂದಿಷ್ಟು ಬೆಟ್ಟಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಯಾವ ಬೆಟ್ಟದ ಮೇಲೆ ಕೂತ್ಕೊಂಡ್ರೆ ನಮಗೆ ನ್ಯಾಷನಲ್ ಹೈವೇ ಡಾಮಿನೇಟ್ ಮಾಡ್ಬೋದು, ಶ್ರೀನಗರ್ಲಿ ಹೈವೇ ಡಾಮಿನೇಟ್ ಮಾಡ್ಬೋದು. ಇಲ್ಲ ಯಾವ ಬೆಟ್ಟದ ಮೇಲೆ ಕೂತ್ಕೊಂಡ್ರೆ ನಮಗೆ ಲೈನ್ ಆಫ್ ಕಂಟ್ರೋಲನ್ನು ಕಾಣಿಸುತ್ತೋ, ಅದ್ರ ಮೂಮೆಂಟನ್ನು ಅಬ್ಸರ್ವ್ ಮಾಡ್ಬೋದು. ಇಂಥ ಬೆಟ್ಟಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಗ್ಯಾಪ್ಸ್ ಇದ್ದೇ ಇರುತ್ತೆ. ಈಗ ನಾವು ಜನ ಅಂತಾರೆ ಫೆನ್ಸಿಂಗ್ ಯಾಕೆ ಮಾಡೋಕ್ಕಾಗಲ್ಲ, ಪೆಟ್ರೋಲಿಂಗ್ ಯಾಕೆ ಮಾಡೋಕ್ಕಾಗಲ್ಲ ಅಂತ. ಇಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಲೈನ್ ಆಫ್ ಕಂಟ್ರೋಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಾರ್ಡರ್. ಇಂಟರ್ನ್ಯಾಷನಲ್ ಬಾರ್ಡ್ರಲ್ಲಿ ನಮ್ಮಿಬ್ಬರಿಗೂ ಒಪ್ಪಂದ ಇದೆ. ನೀವು ಒಂದು ಬೌಂಡ್ರಿ, ನಿಮ್ಮ ಬೌಂಡ್ರಿ ನಿಮಗೆ ಗೊತ್ತಾ, ನನ್ನ ಬೌಂಡ್ರಿ ನನಗೆ ಗೊತ್ತು, ಏನು ಡಿಸ್ಪ್ಯೂಟ್ ಇಲ್ಲ. ಅಲ್ಲಿ ನಾವು ಫೆನ್ಸಿಂಗ್ ಮಾಡ್ಕೊತೀವಿ, ಬ್ಯಾರಿಕೇಡ್ ಮಾಡ್ಕೊತೀವಿ, ಇರ್ತೀವಿ. ಲೈನ್ ಆಫ್ ಕಂಟ್ರೋಲಲ್ಲಿ ಡಿಸ್ಪ್ಯೂಟೆಡ್ ಇದೆ. ನೀವು ನನ್ನ ಟೆರಿಟರಿ ಅಂತೀರಿ, ನಾವು ನನ್ನ ಟೆರಿಟರಿ ಅಂತ ಹೇಳ್ತೀನಿ. ಸೊ ಹಂಗಾಗಿ ಫೆನ್ಸಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲಾದರೂ ಒಂದು ಕಡೆ ಗ್ಯಾಪ್ಸ್ ಇದ್ದೇ ಇರುತ್ತೆ. ಆಮೇಲೆ ಎಲ್ಲ ಕಡೆ ನದಿ ಹರಿಯೋದ್ರಿಂದ ಅದರ ಟ್ರ್ಯಾಕ್ ಇದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಫಿಕ್ಸ್ಡ್ ಬೌಂಡ್ರಿ ಇಲ್ಲ. ಸೊ ಹಂಗಾಗಿ ಪೋರಸ್ ಇದ್ದೇ ಇರುತ್ತೆ. ಇಟ್ ಕ್ಯಾನಾಟ್ ಹ್ಯೂಮನ್ ಅಲ್ಲಿ ಅದನ್ನು ಎಲಿಮಿನೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜನ ಒಳಗೆ ಬರ್ತಾರೆ, ಬೆಟ್ಟದ ಮೇಲೆ ಆಕ್ಯುಪೈ ಮಾಡಿ ಕೂತ್ಕೊತಾರೆ. ಸೊ ಇದನ್ನು ನಿಮಗೆ ಇಲ್ಲಿ ಬಿ ಸರ್ಪ್ರೈಸ್. ನಮಗೆ ಹೆಂಗೆ ಗೊತ್ತಾಗುತ್ತಿದ್ದು ಅಂತಂದರೆ, ಬಕ್ರವಾಲ್ ಅಂತ ಹೇಳ್ತೀವಲ್ಲ, ಕುರಿ ಕಾಯೋರು, ಒಬ್ಬರು ಕುರಿ ಕಾಯೋರು ಮೇಲೆ ಹೋದಾಗ, ಕುರಿ ಕಾಯಿಸ್ಕೊಂತ ಹೋದಾಗ, ಅಂದರೆ ಹಿಮ ಬಿದ್ದಿರುತ್ತೆ, ಹಿಮ ಕರಗ್ತಾ ಇರುತ್ತೆ, ಅವಾಗ ನಾವು ರೀಆಕ್ಯುಪೈ ಮಾಡ್ಕೋಬೇಕು ಆ ಪೋಸ್ಟ್ನ. ನಾವಿನ್ನೂ ಹೋಗ್ಬೇಕಂತ ಪ್ಲ್ಯಾನಿಂಗ್, ಪ್ರಿಪ್ರೇಷನ್, ಕೆರೋಸಿನ್ ಎಲ್ಲ ಡಂಪ್ ಶುರು ಮಾಡಿದಾಗ ನಮಗಿಂತ ಮುಂಚೆ ನಮ್ಮ ಎನಿಮಿ ಬಂದು ನಮ್ಮ ಪೋಸ್ಟಲ್ಲಿ ಕೂತ್ಕೊತಾರೆ. ಇದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಬ್ಬರು ಬಕ್ರಿ ಕರ್ಕೊಂಡು ಹೋದಾಗ ಅವನು ಅಬ್ಸರ್ವ್ ಮಾಡ್ತಾನೆ. ಬಂದು ಆ ಮಿಲ್ಟ್ರಿ ನಮ್ಮ ವಾಪಸ್ ಬಂದಮೇಲೆ ಓಡಿ ಬಂದು ನಮ್ಮ ಮಿಲ್ಟ್ರಿ ಕ್ಯಾಂಪಲ್ಲಿ ಹೇಳ್ತಾನೆ, ಈ ಥರ ಯಾವುದೋ ಒಂದು ಸಸ್ಪೆಕ್ಟ್ ನಾನು ಮಾಡ್ತಾಯಿದ್ದೀನಿ, ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥವ್ರು, ನಮ್ಮ ಡ್ರೆಸ್ ಇಂಡಿಯನ್ ಅಂತರೂ ಅಲ್ಲ, ಅವ್ರ ವೇಷಭೂಷ ನೋಡಿದರೆ ಅವರು ಗಡಿಪಾರ್ ಪ್ರದೇಶದ ಆ ಕಡೆ ಇದ್ದವರು ಅನಿಸುತ್ತೆ ಅಂತಂದು, ಉಸ್ಪಾರ್ ಅಂತಂದು. ಅವಾಗ ಇಂಡಿಯನ್ ಆರ್ಮಿ ಗಾಟ್ ಸಸ್ಪಿಷಿಯಸ್ ಏನಾಗ್ತಿದೆ ಅಂತ. ಅವಾಗ ಒಂದು ಪೆಟ್ರೋಲ್ ಟೀಮನ್ನ ಕಳಿಸ್ತೀವಿ ನಾವು. ಅಂದರೆ ಅವ್ರದ್ದೇನಂದರೆ ರೆಕಾನೆಸೆನ್ಸ್ ಮಿಷನ್ ಅಂತ ಹೇಳಿ. ರೆಕಾನೆಸೆನ್ಸ್ ಮಿಷನ್ ಅಂದರೆ ಯುದ್ಧ ಮಾಡೋದಲ್ಲ, ಬರೀ ಹೋಗಿ ನೋಡ್ಕೊಂಬರೋದು, ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಅಂತ.
ಯಾಕಂದರೆ ನಾವು ಏನೇ ಒಂದು ಅಟ್ಯಾಕ್ ಮಾಡಬೇಕಂದ್ರೆ ಯಾವ ಸ್ಟ್ರೆಂತಲ್ಲಿ ಅಟ್ಯಾಕ್ ಮಾಡಬೇಕು, ಹೆಂಗೆ ಅಟ್ಯಾಕ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಸಮ್ ಬೇಸಿಕ್ ಇಂಟೆಲಿಜೆನ್ಸ್. ಎಷ್ಟು ಜನ ಇದ್ದಾರೆ, ಏನು ಹತಿಯಾರ್ ಇದೆ ಅವ್ರ ಹತ್ರ, ಅವ್ರ ದಿನಚರ್ಯ ಏನು, ಎಷ್ಟು ಬೆಟ್ಟ ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಪಕ್ಕದ ಬೆಟ್ಟ ಏನಾದರೂ ಆಕ್ಯುಪೈ ಮಾಡಿದೆಲ್ಲ, ಇದನ್ನೆಲ್ಲ ಮಾಡೋಕ್ಕೆ ಬಜರಂಗ್ ಪೋಸ್ಟ್ ಅಂತ ಐಡೆಂಟಿಫೈ ಮಾಡ್ತಾರೆ. ಆ ಬಜರಂಗ್ ಪೋಸ್ಟ್ ಹತ್ರ ಇದ್ದಿದ್ದು 4 ಜಾಟ್ ಅಂತ ಒಂದು ರೆಜಿಮೆಂಟ್. ಸೊ ಅವ್ರಿಗೆ ಟಾಸ್ಕ್ ಸಿಗುತ್ತೆ, ನೀವು ಹೋಗಿ ಬೆಟ್ಟದ ಮೇಲೆ ಒಂದು ರೆಕಾನೆಸನ್ಸ್ ಟೀಮನ್ನು ಕಳಿಸ್ರಿ, ಮೇಲೆ ಹೋಗಿ ಅವ್ರು ನೋಡ್ಕೊಂಡು ಬರಲಿ ಎಷ್ಟು ಜನ ಇದ್ದಾರೆ, ಏನು ವೆಪನ್ಸ್ ಅಂತ. ಸೊ ಇವಾಗ ಈ ಒಂದು ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ ಅವನ ಜೊತೆಗೆ ಒಂದು 5 ಜನ, ಟೋಟಲ್ 6 ಜನ 4 ಜಾಟ್ ರೆಜಿಮೆಂಟ್ನವರು ಬೆಟ್ಟ ಹತ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಇಮ್ಯಾಜಿನ್ ಮಾಡಿ, ಈಗ ಬೆಟ್ಟದ ಮೇಲೆ ಕುತ್ಕೊಂಡವ್ರಿಗೆ ಕೆಳಗೆ ಏನು ನಡೀತಾ ಇದೆ ಎಲ್ಲ ಕ್ಲಿಯರಾಗಿ ಕಾಣ್ತಾ ಇದೆ, ದೇ ಕ್ಯಾನ್ ಈಸಿಲಿ ಅಬ್ಸರ್ವ್. ಇವ್ರ ಮೇಲೆ ಹತ್ತೋರಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಜನ ಇದ್ದಾರಂತೆ. ಬಟ್ ನಮ್ಮ ದುರಾದೃಷ್ಟ ಏನಂದ್ರೆ ಇವ್ರು ಹತ್ತ ಒಂದು ಟ್ರ್ಯಾಪಲ್ಲಿ ಸಿಗಾಕೊಂಡು ಹೋಗ್ತಾರೆ. ಮೇಲೊಂದು 80 ಜನ ಮೇಲೆ ಕುತ್ಕೊಂಡಿದ್ದಾರೆ. 80 ಇಷ್ಟು ಅವ್ರು ಹೆಂಗೆ ಅಂದರೆ ಒಂದು 80 ಆಫ್ ದೆಮ್ ಆರ್ ಸಿಟ್ಟಿಂಗ್, ದ ಎನಿಮಿ ಸಿಟ್ಟಿಂಗ್ ಆನ್ ಟಾಪ್, ಅಲ್ಲಿ ಕುತ್ಕೊಂಡಿದ್ದಾರೆ ಮೇಲೆ. ಬಂಕರ್ಡ್ ಮತ್ತು ಸಂಗಡ್ ಹಿಂದೆ ಕುತ್ಕೊಂಡಿದ್ದಾರೆ. ಈ 6 ಜನ ಹತ್ತದನ್ನು ನೋಡ್ತಾ ಇದ್ದಾರೆ. ಅವ್ರನ್ನ ಒಳಗೆ ಬಿಡ್ಕೊತಾರೆ ಬೇಕು ಅಂತ. ಎಲ್ಲಿವರೆಗೂ ಬಿಡ್ಕೊತಾರೆ, ಲೆಟ್ ದಮ್ ಕಮ್ ಇನ್ಸೈಡ್ ಅಂದರೆ ಸ್ಮಾಲ್ ಆರ್ಮ್ಸ್ ಫೈರ್ ರೇಂಜ್ ಏನಿದೆಲ್ಲ ಆ ರೇಂಜ್ವರೆಗೂ ಒಳಗೆ ಬಿಡ್ಕೊತಾರೆ. ಇವಾಗ ಏನಾರ ರ್ಯಾಂಡಮ್ ಫೈರ್ ಮಾಡಿದ್ರೆ ಅವ್ರು ವಾಪಸ್ ಹೋಗ್ಬಿಡ್ತಾರೆ. ಸೊ ದಿಲ್ ಕಮ್ ವಿತ್ ಗ್ರೇಟರ್ ಫೋರ್ಸ್. ಅದಕ್ಕೆ ಏನು ಮಾಡ್ತಾರೆ ಇವರು ಅಂತಂದರೆ ಅವ್ರಿಗೆ ಗೊತ್ತಾಗ್ಬಂದು ಸುಮ್ಮನೆ ಒಳಗೆ ಬಿಡ್ಕೊತಾರೆ. ಅವರೊಂದು ಟ್ರ್ಯಾಪ್ ಒಳಗೆ ಎದಕ್ಕೆ ಬಿಡ್ಕೊತಾರೆ ಅಂದರೆ ಸ್ಮಾಲ್ ಆರ್ಮ್ಸ್ ಫೈರ್ ರೇಂಜ್ ಎಲ್ಲಿವರೆಗೂ ಇರುತ್ತಲ್ಲ ಅಲ್ಲಿವರೆಗೂ ಒಳಗೆ ಬಿಡ್ಕೊತಾರೆ. ಅದಾದ ನಂತರ 3 ಕಡೆಯಿಂದ ಒಂದೇ ಸಲ ಫೈರಿಂಗ್ ಆಗುತ್ತೆ. ಸೊ ಫೈರ್ ಆದ ತಕ್ಷಣ ನಮ್ಮ ಡ್ರಿಲ್ ಇರುತ್ತೆ, ನಾವು ಏನು ಮಾಡಬೇಕು ಅಂತ. ಯಾಕಂದರೆ ಆ ಗುಡ್ಡದಲ್ಲಿ ಎಕೋ ಆಗ್ತಿರುತ್ತೆ, ನಿಮಗೆ ಈಸಿಲಿ ಗೊತ್ತಾಗಲ್ಲ ಯಾವ ಕಡೆಯಿಂದ ಫೈರ್ ಬರ್ತಿದೆ ಅಂತ. ಅದರ್ವೈಸ್ ಆಲ್ಸೋ ಒಂದು ಗುಂಡು ಯಾರಾದರೂ ಹಾರಿಸಿದ್ರು ಅಂದ ತಕ್ಷಣ ದ ಫಸ್ಟ್ ಥಿಂಗ್ ಇಸ್ ಯು ಫಾಲ್ ಡೌನ್, ನೀವು ಕೆಳಗೆ ಬೀಳಬೇಕು. ಯಾಕಂದರೆ ನಿಮ್ದು ಟಾರ್ಗೆಟ್ ಏನಿದೆಲ್ಲ ಅದ್ರ ಏರಿಯಾ ರಿಡ್ಯೂಸ್ ಮಾಡ್ತಾ ಇದ್ದೀರಾ. ನಿಮ್ಮ ಟಾರ್ಗೆಟ್ ಇದೆ, ನೀವು ಹಿಂಗೆ ನಿಂತ್ಕೊಂಡ್ರೆ ದ ಹೋಲ್ ಬಾಡಿ ಇಸ್ ಎಕ್ಸ್ಪೋಸ್ಡ್, ಅವ್ನು ಎಲ್ಲಾದರೂ ಶೂಟ್ ಮಾಡ್ಬೋದು. ಸೊ ನೀವು ಬಿದ್ದ ತಕ್ಷಣ ಏನಾಗುತ್ತೆ, ಓನ್ಲಿ ದ ಯುವರ್ ಹೆಡ್ ಆರ್ ಓನ್ಲಿ ಸ್ಮಾಲ್ ಪಾರ್ಟ್ ಇಸ್ ಎಕ್ಸ್ಪೋಸ್ಡ್. ಸೊ ಬೀಳ್ತೀವಿ, ಆಮೇಲೆ ಕ್ರಾಲ್ ಅಂತ ಹೇಳ್ತೀವಿ, ಅಂದರೆ ಎಲ್ಲಿ ನಿಮ್ಗೆ ಕವರ್ ಸಿಗುತ್ತಲ್ಲ ಅಲ್ಲಿ ತೊಗೋಬೇಕು, ಆಮೇಲೆ ರಿಟ್ಯಾಲಿಯೇಟ್ ಮಾಡಬೇಕು. ಸೊ ದೆನ್ ದೇ ಫಾಲೋ ದ ಡ್ರಿಲ್. ಕೆಳಗಡೆ ಬೀಳ್ತಾರೆ, ಕ್ರಾಲ್ ಮಾಡ್ತಾರೆ, ಒಂದು ಸೈಡಿಗೆ ಹೋಗ್ತಾರೆ, ಅವರು ರಿಟ್ಯಾಲಿಯೇಟ್ ವಾಪಸ್ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವ್ರು 6 ಜನ ಎಷ್ಟು ಇವ್ರು ರೆಕೊನೆಸೆನ್ಸ್ ಮಿಷನ್ ಹೋಗಿರೋದ್ರಿಂದ ಇವ್ರು ಏನು ಅಂದ್ಕೊಂಡಿರ್ತಾರೆ, ವಿ ಹ್ಯಾವ್ ಟು ಗೋ, ನಮ್ಮ ಸೇಫ್ಟಿಗೆ ಅಮ್ಯುನೇಷನ್ ಇರಲಿ, ಲಿಮಿಟೆಡ್ ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ ತೊಗೊಂಡೋಗಿರ್ತಾರೆ. ಸೊ ಫೈರ್ ಹೆಂಗೆ ಇಂಟೆನ್ಸ್ ಫೈರ್ ಬಂದರೂ ಕೂಡ ಇವ್ರು ಕಂಟ್ರೋಲ್ಡ್ ಫೈರಿಂಗ್ ಮಾಡಿದ್ರು ಕ್ರಮೇಣವಾಗಿ ಏನಾಗುತ್ತೆ, ಇವರಲ್ಲಿದ್ದಂಥ ಅಮ್ಯುನೇಷನ್ ಖಾಲಿ ಆಗೋಗ್ಬಿಡುತ್ತೆ. ಸೊ ಅಲ್ಟಿಮೇಟ್ಲಿ ಏನು ವೆಪನಿಂದಾಗ ಹೌ ಡು ದೇ ಫೈಟ್, ಅವಾಗ ಹತ್ತಿರ ಬಂದು ಇವ್ರನ್ನ ಪ್ರಿಸನರ್ ಆಫ್ ವಾರ್ ತೊಗೊಂತಾರೆ. ದೇ ವರ್ ಟೇಕನ್ ಆಸ್ ಪ್ರಿಸನರ್ ಆಫ್ ವಾರ್. ನಾವು ಒಂದು ಜೆನಿವಾ ಕನ್ವೆನ್ಷನ್ ಇದೆ, ಟ್ರೀಟ್ಮೆಂಟ್ ಆಫ್ ಪ್ರಿಸನರ್ ಆಫ್ ವಾರ್ ಅಂತ. ದ ಕನ್ವೆನ್ಷನ್ನಲ್ಲಿ ನಾವು ಕೂಡ ಸಿಗ್ನೇಟರಿ, ಇಂಡಿಯನ್ ಗೌರ್ಮೆಂಟ್ ಇಸ್ ಸಿಗ್ನೇಟರಿ, ಸೊ ಈಸ್ ಆರ್ ಅಡ್ವರ್ಸರಿ. ಎಸ್, ಅದರಲ್ಲಿ ಎಷ್ಟು ಡೀಟೇಲಾಗಿ ಬರೆದಿದ್ದಾರೆ ಅಂದರೆ, ಈಗ ಇಂಡಿಯಾದವರು ಪಾಕಿಸ್ತಾನದವ್ರನ್ನ ಪ್ರಿಸನರ್ ಆಫ್ ವಾರ್ ತೊಗೊಂಡ್ರೆ ಆ ಕಂಟ್ರಿಗೆ ಹೆಂಗೆ ಡಿಕ್ಲೇರ್ ಮಾಡಬೇಕು, ಅವ್ರಿಗೆ ಹೆಂಗೆ ತಿಳಿಸ್ಬೇಕು, ಅವ್ರನ್ನ ಹೇಗೆ ಡಿಸಾಮ್ ಮಾಡಬೇಕು, ಅವ್ರ ವೆಪನ್ಸನ್ನು ಹೆಂಗೆ ಡಿಕ್ಲೇರ್ ಮಾಡಬೇಕು, ಅವ್ರನ್ನ ಹೇಗೆ ಡಿಸಾಮ್ ಮಾಡಬೇಕು, ಮೆಡಿಕಲ್ ಚೆಕಪ್ ಏನಾಗಬೇಕು, ಅವ್ರಿಗೆ ಊಟ ಎಲ್ಲ ಹೆಂಗೆ ಕೊಡಬೇಕು, ಫೆಸಿಲಿಟೀಸ್ ಏನು ಕೊಡಬೇಕು, ಇವೆಲ್ಲ ಇಟ್ಸ್ ಪಾರ್ಟ್ ಆಫ್ ದ ಟ್ರೀಟಿ. ಬಟ್ ಬೀಯಿಂಗ್ ಅ ರೋಗ್ ನೇಷನ್, ಇಮ್ಯಾಜಿನ್ ಮಾಡಿ ಸಬ್ ಅವರೇ, 621 days ದೇ ವರ್ ಟೇಕನ್ ಪ್ರಿಸನರ್ ಆಫ್ ವಾರ್. ಇಂಡಿಯನ್ ಆರ್ಮಿಗೆ ಅವಾಗ ನಮ್ಗೆ ಟ್ರ್ಯಾಕ್ ಮಾಡೋಕ್ಕಾಗಲಿಲ್ಲ, ಅವ್ರು ಯಾವ ಪೋಸ್ಟಲ್ಲಿ ಹೋದರು, ಅಂದರೆ ಟ್ರ್ಯಾಕ್ ಏನಾದರೂ ಕಳ್ಕೊಂಡ್ರು, ಎಲ್ಲಿ ಹೋದರು ಅನ್ನೋದಕ್ಕೆ ಸಕ್ಸೆಸಿವ್ ಟೀಮ್ಸ್ ಹೋಗಿದ್ದಾವೆ, ಬಟ್ ದೇ ವೇರ್ ನಾಟ್ ಏಬಲ್ ಟು ಲೊಕೇಟ್ ದೆಮ್. ಇನ್ನೊಂದು ಟೀಮ್ ಹೋದವರು ಕೂಡ ದ್ಯಾಟ್ ಆಲ್ಸೋ ಗೆಟ್ಸ್ ವ್ಯಾನಿಶ್, ದ್ಯಾಟ್ ಆಲ್ಸೋ ಗೆಟ್ಸ್ ದ್ಯಾಟ್ಸ್ ಆಲ್ ಗೆಟ್ ಕಿಲ್ಡ್. ನೆಕ್ಸ್ಟ್ ಟೀಮ್ ಆಲ್ಸೋ ಇವರು ಬರಲಿಲ್ಲ, ರೇಡಿಯೋ ಮೆಸೇಜ್ ಏನು ಬರಲಿಲ್ಲ ಅಂದಾಗ ದ್ಯಾಟ್ ಟೀಮ್ ಆಲ್ಸೋ ಗೆಟ್ಸ್ ಕಿಲ್ಡ್. ಈ 6 ಜನ, another 6 of them I suppose. Okay. ಅವರು that team also is wiped out. ಇವ್ರನ್ನ ನಾಟ್ ಓನ್ಲಿ ದಟ್, ಇದೆಲ್ಲ ಇನಿಷಿಯಲ್ ಫೇಸಸ್ಸಲ್ಲಿ ಇಫ್ ಯು ರಿಮೆಂಬರ್, ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಒಂದು ಏರ್ಕ್ರಾಫ್ಟನ್ನು ಶೂಟ್ ಮಾಡ್ತಾರೆ. ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅನ್ನೋರು ಏರ್ಕ್ರಾಫ್ಟ್ ಶೂಟ್ ಆಗುತ್ತೆ. ಆ್ಯಂಡ್ ಲುಕ್ ಅಟ್ ದ ಐರ್ನಿ, ಇವ್ರದ್ದು ನಚಿಕೇತ ಅವರು ಏರ್ಕ್ರಾಫ್ಟ್ ಶೂಟ್ ಮಾಡ್ತಾರಲ್ಲ ಮಿಸೈಲಿಂದ, ಅವಾಗ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅವರು ಇಜೆಕ್ಟ್ ಆಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಕಡೆ ಹೋಗಿ ಬೀಳ್ತಾರೆ. ಅವ್ರನ್ನ ಹಿ ವಾಸ್ ಟೇಕನ್ ಪ್ರಿಸನರ್ ಆಫ್ ವಾರ್. ಬಟ್ ಏನಾಯ್ತು ಅಂದರೆ ಅವ್ರ ಡಿಕ್ಲೇರ್ ಆಗಿಬಿಟ್ರು, ದ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆಗಿಬಿಟ್ರು. ಸೊ ಹಂಗಾಗಿ ಹಿ ಗಾಟ್ ಸೇವ್ಡ್. ಅದನ್ನು ನೋಡ್ಕೊಂಬರೋಕ್ಕೆ ಅಂತ ಹೋದಾಗ ಇನ್ನೊಂದು ಫ್ಲೈಟರ್ ಏರ್ಕ್ರಾಫ್ಟಲ್ಲಿ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾ ಅವರು ಫ್ಲೈ ಮಾಡ್ಬೇಕಾದ್ರೆ ಆ ಏರ್ಕ್ರಾಫ್ಟನ್ನು ಶೂಟ್ ಮಾಡ್ತಾರೆ. ಹಿ ಆಲ್ಸೋ ಗೆಟ್ಸ್ ಕ್ಯಾಪ್ಚರ್ಡ್, ಅಂದರೆ ಇಜೆಕ್ಟ್ ಮಾಡ್ತಾರೆ ಪ್ಯಾರಾಚೂಟಿಂದ ಕೆಳಗಡೆ ಬಂದಾಗ ಅವ್ರನ್ನ ಕ್ಯಾಪ್ಚರ್ ಮಾಡಿ ಬಿಫೋರ್ ಹಿ ಕುಡ್ ರಿಯಾಕ್ಟ್ ಹಿ ವಾಸ್ ಶಾಟ್ ಡೆಡ್. ಒಂದು ಹೆಲಿಕಾಪ್ಟರ್ ಮೇಲೆ ಹಾರಿಸ್ತೀವಿ ನಾವು. ಇವಾಗ ಫೈಟರ್ ಏರ್ಕ್ರಾಫ್ಟಲ್ಲಿ ಹೆಂಗೆ ಅಂದರೆ ನೀವು ಇಜೆಕ್ಟ್ ಮಾಡ್ಬೋದು, ಅಂದರೆ ಇದನ್ನು ಪ್ಯಾರಾಚೂಟಿಂದ ಜಂಪ್ ಮಾಡ್ಬೋದು. ಬಟ್ ಹೆಲಿಕಾಪ್ಟರ್ಲ್ಲ ಫೆಸಿಲಿಟಿ ಇರಲ್ಲ. ಅದನ್ನು ಶೂಟ್ ಮಾಡಿದಾಗ 4 people 4 ಜನ ಅಲ್ಲಿದ್ದಂಥವ್ರು, ಮತ್ಲಬ್ ಅವ್ರ ರಿಮೇನ್ಸ್ ಕೂಡ ಸಿಗಲಿಲ್ಲ, ಹಂಗೆ ಸುಟ್ಟು ಹೋಗ್ತಾರೆ.
ಒಂದು ಅಮ್ಯುನೇಷನ್ ಡಂಪ್ ಇತ್ತು. ಇಲ್ಲಿ ಮೇಲೆ ಕುತ್ಕೊಂಡಿದ್ದಾರೆ ಅಂತಂದರೆ ಮೇಲೆ ಕುತ್ಕೊಂಡು ಅವ್ರು ಏನು ಮಾಡ್ತಿದ್ರು ಬೇಸಿಕಲಿ ಅಂತಂದರೆ ಗ್ರಿಡ್ ರೆಫರೆನ್ಸ್ ಹುಡುಕ್ತಾ ಇದ್ದಾರೆ. ಇವಾಗ ಗ್ರಿಡ್ ರೆಫರೆನ್ಸ್ ಹುಡುಕಿ ಹಿಂದೆ ಅವ್ರು ಮೆಸೇಜ್ ಕೊಡ್ತಾರೆ, ಈ ಕಡೆ ಫೈರಿಂಗ್ ಮಾಡಿರಿ, ಶೆಲ್ಲಿಂಗ್ ಮಾಡಿರಿ ಅಂತ. ಶೆಲ್ಲಿಂಗ್ ಮಾಡಿದ ತಕ್ಷಣ ಏನಾಗುತ್ತೆ, ಅದ್ಯಾರು ಲೆಫ್ಟ್ ರೈಟ್ ಹೋತಂದರೆ ಕರೆಕ್ಷನ್ ಕೊಡ್ತಾರೆ, 5 meters ಲೆಫ್ಟ್, 6 meters ನಾರ್ತ್ ಅಂತ. ಸೊ ಹಂಗೆ ಕೊಟ್ಟಾಗ ಏನಾಗುತ್ತೆ, ಅವ್ರು ಕರೆಕ್ಷನ್ ಮಾಡಿ ಆ ಫೈರ್ ಮಾಡ್ತಾರಲ್ಲಿ. ಒಂದು ಆಮ್ಯುನೇಷನ್ ಡಂಪನ್ನ ಸುಟ್ಟಾಕ್ತಾರೆ. ಸೊ ಇವೆಲ್ಲ ಇನಿಷಿಯಲ್ ಫೇಸಸ್ಸಲ್ಲಿ ಹೆಂಗಾಗುತ್ತೆ ನಮಗೆ ಹೊಡ್ತಾ ಬಿತ್ತು ಅಂದರೆ, ಸೌರಭ್ ಕಾಲಿ ಅವ್ರದ್ದು ಹೇಳ್ತೀನಿ, ಅವ್ರನ್ನ ಕ್ಯಾಪ್ಚರ್ ಮಾಡಿದಾಗ 6 members ಏನು ಫಸ್ಟ್ ಟೀಮ್ ಇತ್ತಲ್ಲ, ದ ಫಸ್ಟ್ ಕ್ಯಾಶುಯಾಲಿಟಿ ಆಫ್ ಕಾರ್ಗಿಲ್ ವಾರ್ ಅಂತ ಏನು ಹೇಳ್ತೀವಲ್ಲ, 21 days 21 ದಿನದ ನಂತರ ಅವರ ಶವಗಳನ್ನು ಯಾವ ವಾಪಸ್ ಕೊಡ್ತಾರಲ್ಲ ನಮ್ಮ ಭಾರತೀಯ ಸೇನೆಗೆ, ಅವಾಗ ರೆಡ್ ಕ್ರಾಸ್ದವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ಬಂದು ಪೋಸ್ಟ್ ಮಾಡಿ ರಿಪೋರ್ಟ್ ಮಾಡಿರಿ ಅಂತ. ಸೊ ಇಟ್ ವಾಸ್ ಅ ಕಾಂಟ್ರವರ್ಷಿಯಲ್ ಅಫೇರ್. ರೆಡ್ ಕ್ರಾಸ್ ರಿಫ್ಯೂಸ್, ನಾವು ಮಾಡಲ್ಲ ಅಂತಂದು. ಇಂಡಿಯನ್ ಆರ್ಮಿದವರೇ ಮಾಡ್ತಾರೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನಾನು ಸೌರಭ್ ಕಾಲಿ ಅವ್ರ ತಂದೆ ಪಾಲಂಪುರಲ್ಲಿದ್ದಾರೆ, ವಿಕ್ರಮ್ ಬತ್ರಾ ಅವರು ಪಾಲಂಪುರ, ಹಿಮಾಚಲ್ ಪ್ರದೇಶದಲ್ಲಿ ಪಾಲಂಪುರ ಅಂತ ಊರಿದೆ. ಅಲ್ಲಿಗೆ ಹೋಗಿದ್ದೀನಿ, ಅವ್ರ ತಂದೆಗೆ ಮೀಟ್ ಮಾಡಿ ಬಂದಿದ್ದೀನಿ. ಸೊ ಅದನ್ನು ರಿಪೋರ್ಟ್ ನೋಡಿ ಬಂದಿದ್ದೀನಿ ನಾನು. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದರೆ ನಿಜ ಮತ್ಲಬ್ ಏನೋ ಇಟ್ ಬ್ಲಡ್ ಬಾಯ್ಲ್ಸ್ ಅಂತ ಹೇಳ್ತಾರಲ್ಲ, ಯಾವುದೇ ಒಂದು ಆ ದೇಹದಲ್ಲಿ ಯಾವುದೇ ಒಂದು ಅಂಗ ಉಳಿದಿಲ್ಲ ವಿಚ್ ವಾಸ್ ನಾಟ್ ಟಾರ್ಚರ್ಡ್. ಸ್ಕಲ್ ಫ್ರ್ಯಾಕ್ಚರ್ ಆಗಿರುತ್ತೆ, ಕಣ್ಣು ಕಿತ್ತಿದ್ದಾರೆ, ಹಲ್ಲು ಮುರಿದಿದ್ದಾರೆ, ನಾಲ್ಗೆ ಕಟ್ ಮಾಡಿದ್ದಾರೆ, ಬಿಸಿ ಕಬ್ಬಿಣದ ರಾಡನ್ನು ಕಿವಿಯಲ್ಲಿ ತೂರಿಸಿದ್ದಾರೆ, ಆ್ಯಂಡ್ ಸಿಗರೆಟ್ ಬರ್ನ್ ಮಾರ್ಕ್ಸ್ ಆಲ್ ಓವರ್ ದ ಬಾಡಿ. ಇವನ್ ದ ಜೆನಿಟಲ್ಸ್ ವೇರ್ ನಾಟ್ ಸ್ಪೇರ್ಡ್. ಆ ಥರ ಒಂದು ಟಾರ್ಚರ್ ಮಾಡಿ ಆ ದೇಹದಲ್ಲಿ ಇನ್ನೇನು ಜೀವ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಂದು ತಗೊಳ್ಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಟ್ಟಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅಂದರೆ, ಅ ಸೋಲ್ಜರ್ ಡಸಂಟ್ ಮೈಂಡ್ ಸ್ಯಾಕ್ರಿಫೈಸಿಂಗ್ ಇಸ್ ಲೈಫ್. ಈಗ ನಾನು ಹೋರಾಡ್ತಾ ನಾನು ಗುಂಡು ತಗಲ್ತು, ನಾನು ಸತ್ತೆ ಅಂದರೆ ಇಮ್ಯಾಜಿನ್ ಮಾಡಿ 21 days ಕಷ್ಟ ಆಗಿರಬೇಕು. ನೀವು 21 ಗಂಟೆ ನೀರು ಊಟ ಇಲ್ದಂಗೆ ಇದ್ದು ನೋಡಿ. ಈಗಿನ ಜನ್ರೇಷನ್ಗೆ ಮೊಬೈಲ್ ಇಲ್ದಂಗೆ ಇದ್ದು ನೋಡಿ 21 ಗಂಟೆ ಆಗಲ್ಲ. ಸೊ ಅಂಥ ಅದರಲ್ಲಿ 21 ದಿನ ಹೆಂಗೆ ಟಾರ್ಚರ್ ಬೇರ್ ಮಾಡಿರ್ಬೇಕು ಅವ್ರು. ಟಾರ್ಚರ್ ಯಾ ಇನ್ ಹ್ಯೂಮನ್ ಟ್ರೀಟ್ಮೆಂಟ್ ಯಾ ಗಾಲಿ ಕಲೋಸ್ तो हुआ ही होगा या सुना होगा काफ़ी. तो मतलब नो व्हाट आई वांट टू टेल इज अ सोल्जर डजंट माइंड सैक्रिफाइसिंग हिज लाइफ बट अ डेथ इन dignity in death ಅಂತ ಹೇಳ್ತೀವಲ್ಲ. ಸೋಲ್ಜರ್ ವಾಂಟ್ಸ್ ಟು ಡೈ ವಿತ್ ಡಿಗ್ನಿಟಿ. ದಟ್ ಡಿಗ್ನಿಟಿ ಎಲಿಮೆಂಟ್ ಹ್ಯಾಸ್ ಟು ಬಿ ದೇರ್. ಒಬ್ಬ ಯಾರು ತಿರ್ಕೊಂತಾನೆ ಅಂತಂದರೆ ನರಳ್ತಾ ಹಂಗೆ ಸಾಯಕ್ಕೆ ಯಾರೂ ಇಷ್ಟಪಡಲ್ಲ. ಆ್ಯಸ್ ಅ ಬ್ರೇವ್ ಸೋಲ್ಜರ್ ಯು ಫೇಸ್ ದ ಬುಲೆಟ್ಸ್ ಆ್ಯಂಡ್ ಡೆಡ್ ತಿರ್ಕೊಂತೀರ ಅಂದರೆ ದ್ಯಾಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಯಾವುದೇ ಒಬ್ಬ ಸೈನಿಕ ತಿರ್ಕೊಂತಾರೆ ಅಂದರೆ ಯಾರಿಗಾದ್ರೂ ದುಃಖ ಆಗೇ ಆಗುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಫಾರ್ ಮೀ ಇಟ್ ವಾಸ್ ಅ ಪರ್ಸ್ನಲ್ ಲಾಸ್ ಥರ ಇತ್ತು ನನಗೆ. ಯಾಕಂದರೆ ಸೌರಭ್ ಕಾಲಿ ಅವ್ರ ಜೊತೆಗೆ ನಾನು ಟ್ರೈನಿಂಗ್ ಮಾಡಿದೆ. ಇಟ್ ವಾಸ್ ಮೈ ಕೋರ್ಸ್ಮೇಟ್. ನಾನು ಹೇಳಿದ್ನಲ್ಲ, ಕೋರ್ಸ್ಮೇಟ್ ಅಟ್ಯಾಚ್ಮೆಂಟ್ ಇಸ್ ಸಮಥಿಂಗ್ ಅಟ್ ಅ ಡಿಫ್ರೆಂಟ್ ಲೆವೆಲ್. ಅವ್ರು ತಿರ್ಕೊಂಡ್ರೆ, ಅದು ಹಿಂಗೆ ತಿರ್ಕೊಂಡ್ರೆ ಅಂದಾಗ ಭಾಳನೇ ಬೇಜಾರಾಯ್ತು. ಸೊ ದೀಸ್ ವಾಸ್ ದ ಇನಿಷಿಯಲ್ ಬಿಗಿನಿಂಗ್. 21 days ಅಲ್ಲಿ ಇದ್ರು. ಸೊ 21 days ಯಾವಾಗ ತೀರ್ಕೊಂಡು ಎಷ್ಟು ದಿನ ಆದಮೇಲೆ ಅವ್ರ ಬಾಡಿನ ಕಳಿಸ್ಕೊಟ್ರು? ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಒಂದು 2-3 ದಿನದ ಹಿಂದೆ ಅವ್ರ ಡೆತ್ ಆಗಿರ್ಬೋದು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ವೆನ್ ಯು ಸಾ ದಟ್ ಡೆಡ್ ಬಾಡೀಸ್ ಏನು ಅನ್ನಿಸ್ತು ನಿಮಗೆ? ಅದಕ್ಕೆ ಮತ್ಲಬ್ ಯಾವುದೇ ಸೈನಿಕ ಇರಲಿ, ಇಟ್ ಇಸ್ ಇಟ್ ರಿಯಲಿ ಹರ್ಟ್ಸ್ ತಿರ್ಕೊಂತಾರೆ ಅಂದರೆ. ಬಟ್ ಈ ಥರ ಆದಾಗ ಇನ್ನೂ ಬೇಜಾರಾಗುತ್ತೆ. ಇವಾಗ ದ್ಯಾಟ್ ವಾಸ್ ನನಗೆ ಅದೊಂದು ಟ್ರಿಗರ್ ಅನ್ಸ್ತು ನನಗೆ. ದ್ಯಾಟ್ ವಾಸ್ ಒನ್ ಟ್ರಿಗರ್. ನಾವು ಏನೇನು ಇಂಡಿಯನ್ ಆರ್ಮಿ ಏನು ಸಾಧಿಸ್ತಲ್ಲ, ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಮೌಂಟೇನ್ ವಾರ್ಫೇರಲ್ಲಿ ಕ್ಯಾಶುಯಾಲಿಟಿ ರೇಟ್ 1:10 ಅಂತ ಹೇಳ್ತಾರೆ. ಅಂದರೆ ಡಿಫೆಂಡ್ ಮಾಡೋರು ಮೇಲೆ ಕುತ್ಕೊಂಡು ಏನು ಡಿಫೆಂಡ್ ಮಾಡ್ತಿರ್ತಾರಲ್ಲ, ಅವರಲ್ಲಿ ನಾವು ಒಬ್ಬರನ್ನ ಸಾಯಿಸ್ಬೇಕಂತಂದರೆ ನಾವು ಒಂದು 10 ಜನನ ಕಳ್ಕೊಳ್ಳೋ ಸಂಭಾವನೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ ವಿ ಚೇಂಜ್ ದ ಟೈಡ್. ಕಾರ್ಗಿಲ್ ಯುದ್ಧ ಹೆಂಗಾಯ್ತು ಅಂತಂದರೆ, ನಮ್ಮಲ್ಲಿ 527 ಜನ ತಿರ್ಕೊಂಡ್ರೆ ಅವ್ರು ಅಫಿಷಿಯಲಿ ಡಿಕ್ಲೇರ್ ಮಾಡಲೇ ಇಲ್ಲ, ಅದು ಬೇರೆ ಪ್ರಶ್ನೆ. ಬಟ್ 800ಕ್ಕೂ ಹೆಚ್ಚು ಜನ ತಿರ್ಕೊಂಡಿದ್ದಾರೆ ಅವ್ರ ಕಡೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಆಂಗ್ಸ್ಟ್ ಅಂತ ಏನು ಹೇಳ್ತೀವಲ್ಲ, ಆ ಸಿಟ್ಟು, ಆ ರೋಷ ಅಲ್ಲಿಂದ ಹುಟ್ಕೊಂಡಂತೆ. ಬಟ್ ನಾವು ಡಿಕ್ಲೇರ್ ಮಾಡಿದ್ವಿ ಸರ್, ಅವ್ರು ಇನ್ನೂ ಡಿಕ್ಲೇರ್ ಮಾಡಲಿಲ್ಲ. ಅವ್ರು ಒಪ್ಕೊಳ್ಳೇ ಇಲ್ಲ. ಇಷ್ಟು ವರ್ಷ ಆದರೂ ಡಿಕ್ಲೇರ್ ಮಾಡಲಿಲ್ಲ. ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇನಿಷಿಯಲಿ ಅವ್ರು ಏನಂದ್ರೆ, ನಮ್ಮ ಸೋಲ್ಜರ್ಸ್ ಅಲ್ಲೇ ಇಲ್ಲ, ಇವರು ದೀಸ್ ಆರ್ ಟೆರರಿಸ್ಟ್ ಅಂತ ಹೇಳಿದ್ರು. ನಾವು ಕ್ಲೇಮ್ ಮಾಡಲ್ಲ ಅಂದ್ರು. ಅದ್ರ ರಿಪಕೇಶನ್ಸ್ ಏನಾಯ್ತು, ಅವ್ರು ಕ್ಯಾಶುಯಾಲಿಟಿ ಆಗ್ತಾ ಇದ್ದಂಗೆ ಅವರಲ್ಲಿ ಲೋಕಲ್ ಪಾಪ್ಯುಲೇಷನ್ ರಿವೋಲ್ಟ್ ಮಾಡ್ತು. ನಮ್ಮ ಸೈನಿಕರನ್ನ ಕಳಿಸಿದಿರಿ, ನಮ್ಮ ಸೈನಿಕರು ಸಾಯ್ತಾ ಇದ್ದಾರೆ, ಅವ್ರ ಬಾಡಿನೂ ಕೂಡ ನೀವು ತರ್ತಾ ಇಲ್ಲ. ಆಮೇಲೆ ಪಾರ್ಷಿಯಲಿ ಅಕ್ಸೆಪ್ಟ್ ಮಾಡಿದ್ರು, ಹೌದು ನಮ್ಮ ಸೋಲ್ಜರ್ಸ್ ಅಂತ ತೊಗೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಕೌಂಟ್ ಜಾಸ್ತಿ ಆಗೋಕ್ಕೆ ಶುರು ಆಯಿತು, ಮತ್ತೆ ರೆಫ್ಯೂಸ್ ಮಾಡಿದ್ರು. ಸೊ ನೀವು ಇದು ಇಟ್ಸ್ ಆನ್ ರೆಕಾರ್ಡ್. ನೀವು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. 0.4875 ನನಗೆಲ್ಲಿ ಪೆಟ್ಟು ಬೀಳುತ್ತೆ, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಎಲ್ಲಿ ತಿರ್ಕೊಂತಾರಲ್ಲ, ಅಲ್ಲಿ 12 ಜನ ಪಾಕಿಸ್ತಾನಿ ಸೋಲ್ಜರ್ಸ್ ಶವಗಳನ್ನು ಅವರ ಪಾಕಿಸ್ತಾನಿ ಫ್ಲ್ಯಾಗ್ ಹಾಕಿ
ಅವ್ರ ಪದ್ಧತಿ ಪ್ರಕಾರ ಅವ್ರನ್ನ ದಫನ್ ಮಾಡ್ತೀವಿ. ನಾವು ವಿ ಆಲ್ಸೋ ಕುಡ್ ಹ್ಯಾವ್ ಡನ್ ದ ಸೇಮ್ ಥಿಂಗ್. ನಾವು ಸೌರಭ್ ಕಾಲಿ ಅವ್ರಿಗೆ ಏನು ಮಾಡಿದ್ರಲ್ಲ ನಾವು ಅದೇ ಮಾಡಬಹುದಾಗಿತ್ತು. ಅವ್ರಿಗೆ ಕೌಂಟೇ ಇಲ್ಲ. ನಾವು ಎತ್ತಿ ಬಿಸಾಕಿದ್ರೆ, ಕತ್ತು ಕಡ್ದಿದ್ರೆ, ಕೈ ಕಡ್ದಿದ್ರೆ ಯಾರೂ ಕೇಳೋರಿರಲಿಲ್ಲ. ಬಟ್ ವಿ ಡಿಡ್ಂಟ್ ಡೂ ದ್ಯಾಟ್ ಬಿಕಾಸ್ ಅ ಸೋಲ್ಜರ್ ಮೇ ಬಿ ಅನ್ ಎನಿಮಿ ಸೋಲ್ಜರ್, ಬಟ್ ಹೀಸ್ ಫೈಟಿಂಗ್ ಫಾರ್, ಹೀಸ್ ಅ ಸೋಲ್ಜರ್. ದಟ್ ಡ್ಯೂ ರೆಸ್ಪೆಕ್ಟ್ ಹ್ಯಾಸ್ ಟು ಬಿ ಗಿವನ್. ಆ ರೆಸ್ಪೆಕ್ಟನ್ನು ನಾವು ತೋರಿಸಿದ್ವಿ. ಒಂದು 12 ಜನದ ಶವಗಳನ್ನು ಅಲ್ಲಿ ಐ ಆಮ್ ಪ್ರೌಡ್. ನಾನು ಎದಕ್ಕೆ 13 ಚಕ್ರ ಬಗ್ಗೆ ಯಾಕೆ ಇಷ್ಟು ಹೆಮ್ಮೆಯಿಂದ ಹೇಳ್ತೀನಿ ಅಂತಂದರೆ, ನನ್ನ ಯೂನಿಟ್ ಈ ಥರ ಒಂದು ಕಾರ್ಯವನ್ನು ಮಾಡುತ್ತೆ. ಅಲ್ಲಿ 12 ಜನನ ಕೊಳೆಯಕ್ಕೆ ಬಿಡಲಿಲ್ಲ, ಆ ದೇಹವನ್ನು ಕೊಳೆಯಕ್ಕೆ ಬಿಡಲಿಲ್ಲ, ಅವ್ರನ್ನಿನ್ನೂ ಮ್ಯೂಟಿಲೇಟ್ ಮಾಡಲಿಲ್ಲ, ಕರ್ಕೊಂಬಂದ್ರು ಡ್ಯೂ ರೆಸ್ಪೆಕ್ಟಿಂದ. ಅವ್ರಿಗೆ ಹೆಂಗೆ ಲಾಸ್ಟ್ ರೈಟ್ಸ್ ಏನು ಮಾಡಬೇಕಿತ್ತಲ್ಲ ಅದನ್ನು ಮಾಡಿದ್ರು. ಪಾಕಿಸ್ತಾನಿ ನ್ಯಾಷನಲ್ ಫ್ಲಾಗ್ ಹಾಕಿ ಅವ್ರನ್ನ ಕ್ರಿಮೇಟ್ ಮಾಡಿದ್ದು. ಬಟ್ 800 ಕೆಜಿ ಜನ ತೀರ್ಕೊಂಡಿದ್ದಾರೆ ಅವ್ರ ಕಡೆ. ಇನಿಷಿಯಲಿ ಅವ್ರು ಏನಂದ್ರೆ ನಮ್ಮ ಸೋಲ್ಜರ್ಸ್ ಅಲ್ಲೇ ಅಲ್ಲ, ಇವರು ದೀಸ್ ಆರ್ ಟೆರರಿಸ್ಟ್. ಅವರು ಯಾವುದೋ ಕಾಲದಲ್ಲಿ ಹೇಳಿದ್ರು ನಾವು ಗಾಸ್ ಖಾಲೆಂಗೆ ಲೇಕಿನ್ ನ್ಯೂಕ್ಲಿಯರ್ ಬಾಂಬ್ ಬನಾಯಂಗೆ ಅಂತ. ಸೊ ಐ ಫೀಲ್ ವಾಟ್ ವಿ ಡಿಡ್ ವಾಸ್ ಅ ವೈಸ್ ಥಿಂಗ್ ಇನ್ ಆಫ್ ಸಿಂಧೂರ್ ಅಂಡ್ ದೇರ್ ಆಸ್ ವೆಲ್. ಕೊನೆದಾಗ ಹೇಳಿದೆ, ತಿರಂಗ ಸಾಥ್ ನಿಲಿಕೆ ಜನ 0.4875 ರೂಪಾಯಿ